ಅಲರ್ಜಿ ಆಗಿರಬಹುದು ಇಂತಹ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಇಲ್ಲಿವರೆಗೂ ನೀವೇನಾದ್ರೂ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿಸಿದ್ರೆ, ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರೆ, ಆ ಒಂದು ರಿಪೋರ್ಟ್ ಅನ್ನ ತಗೊಂಡು ನೀವು ನಮ್ಮ ವೈದ್ಯಶಾಲೆಗೆ ಭೇಟಿ ಕೊಟ್ಟರೆ ಖಂಡಿತವಾಗಿಯೂ ನಿಮಗೆ ಸೂಕ್ತವಾದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ತಗೊಳ್ಬಹುದು. ಇನ್ನು ಈ ಒಂದು ಶಾಖೆ ಬಂದು ನಮ್ಮ ವೈದ್ಯಶಾಲಾ ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಮಲ್ಲಿದೆ. ಇವನ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಹೀಗೆ ಸಾಕಷ್ಟು ಕಡೆ ಒಂದು ಶಾಖೆ ಇರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ತದನಂತರ ಭೇಟಿ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದ್ರೆ ಸರ್, ಮೊದಲನೇದಾಗಿ ಅಸ್ತಮಾ ಅಂಡ್ ಅಲರ್ಜಿ. ಇತ್ತೀಚಿನ ದಿನಗಳಲ್ಲಿ ಅಲರ್ಜಿ ಸಮಸ್ಯೆಯನ್ನ ಸಾಕಷ್ಟು ಜನರಲ್ಲಿ ನೋಡ್ತೇವೆ. ಅಂಡ್ ನಾನು ಈಗಷ್ಟೇ ಹೇಳಿದಾಗೆ ಅಲರ್ಜಿ ಅನ್ನೋದು ಒಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನಾ ಕಾರಣಗಳಿಗೆ ಅಲರ್ಜಿ ಬರುವಂತದನ್ನ ನೋಡ್ತೇವೆ. ಸೊ ಮೊದಲನೇದಾಗಿ ವೀಕ್ಷಕರಿಗೆ ಅಲರ್ಜಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ. ಖಂಡಿತ ಅಲರ್ಜಿ ಇವತ್ತಿನ ದಿನಗಳಲ್ಲಿ ತುಂಬಾ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ವಾಸವಾಗಿರುವಂತಹ ಜನರಾಗಿರ್ಬೋದು, ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಒಬ್ಬರಾದ್ರೂ ಇಬ್ಬರಾದ್ರೂ ಅಲರ್ಜಿ ಅಥವಾ ಆಸ್ತಮಾದಿಂದ ಬಳಲ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆ ಗೊತ್ತಿಲ್ಲ ಈ ಅಲರ್ಜಿ ಬೇರೆ ಮತ್ತೆ ಆಸ್ತಮಾ ಬೇರೆ ಅಂತ ತಿಳ್ಕೊಳ್ತಾರೆ. ಸೊ ಇಟ್ ಗೋಸ್ ಹ್ಯಾಂಡ್ ಟು ಹ್ಯಾಂಡ್ ಅಂತಾನೆ ಹೇಳ್ಬೋದು. ಪ್ಯಾರಲಲ್ಲಿ ನಾವು ಈ ಅಲರ್ಜಿ ಆಸ್ತಮಾ ಪೇಷಂಟ್ಸ್ ನಾವು ನೋಡ್ಬೋದಾಗತ್ತೆ. ಸೊ ಅಲರ್ಜಿಯಿಂದ ಯಾರು ಬಳಲ್ತಾ ಇದ್ದಾರೆ, ಸೊ ಒಂದಲ್ಲ ಒಂದು ದಿವಸ ಆಸ್ತಮಾಯಿಂದ ಬಳಲ್ಬೇಕಾಗತ್ತೆ. ಸೊ ಅಥವಾ ಯಾರು ಆಸ್ತಮಾಯಿಂದ ಬಳಲ್ತಾ ಇದ್ದಾರೆ ತುಂಬಾ ವರ್ಷಗಳ ಕಾಲ, ಸೊ ಅವ್ರ ಅಲರ್ಜಿಯಿಂದ ಬಳಲಿರ್ತಾರೆ. ಸೊ ಏನೆಲ್ಲ ಚಿಕಿತ್ಸೆನ ಪಡ್ಕೊಂಡಿದ್ದಾರೆ, ಎಷ್ಟು ವರ್ಷದಿಂದ ಅಲರ್ಜಿ ಉಂಟಾಗ್ತಾ ಇದೆ, ಯಾವ ತರದ ಅಲರ್ಜಿ ಉಂಟಾಗಿದೆ, ಆಸ್ತಮಕ್ಕೆ ಕನ್ವರ್ಟ್ ಆಗೋದಕ್ಕೆ ಏನೇನು ಕಾರಣಗಳನ್ನ ನಾವು ಆಸ್ ಎ ವೈದ್ಯರಾಗಿ ನಾವು ನೋಡ್ಬೇಕಾಗತ್ತೆ. ಸೊ ಅಲರ್ಜಿ ಅಂತ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ, ಸೊ ಸಿನೋನಿಮ್ ಆಗಿ ನಾವು ನೋಡುವಂತದ್ದೇ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ. ಅಂದ್ರೆ ಸೂಕ್ಷ್ಮತೆ. ಪ್ರತಿಯೊಬ್ರು ಒಂದಲ್ಲ ಒಂದು ಪದಾರ್ಥಕ್ಕೆ, ಒಂದಲ್ಲ ಒಂದು ಐಟಮ್ಸ್ಗೆ ಅವರು ಸೂಕ್ಷ್ಮತೆ ಇದ್ದೇ ಇರ್ತಾರೆ. ತುಂಬಾ ಜನರಲ್ಲಿ ನಾವು ಕೇಳ್ಬೋದು ಸಾಮಾನ್ಯ ಇದರಲ್ಲಿ, ಸರ್ ನಾನು ಡಸ್ಟ್ಗೆ ಹೋದ್ರೆ ನಂಗೆ ಡಸ್ಟ್ ಅಲರ್ಜಿ ಆಗುತ್ತೆ, ಅಥವಾ ಥಂಡಿಯ ವಾತಾವರಣಕ್ಕೆ ಹೋದ್ರೆ ನಂಗೊಂದು ಅಲರ್ಜಿ ಆಗುತ್ತೆ, ಅಥವಾ ಬದನೆಕಾಯಿನ ಸೇವನೆ ಮಾಡಿದ್ರೆ ನನಗೆ ಸ್ಕಿನ್ ಅಲರ್ಜಿ ಆಗುತ್ತೆ, ಅಥವಾ ಏನೋ ಒಂದು ಹಾಲು ಅಥವಾ ಹಾಲಿನ ಪದಾರ್ಥದಿಂದ ಮಾಡಿರುವಂತಹ ಒಂದು ಐಟಮ್ಸ್ ನ ತಿಂದ್ರೆ ನನಗೆ ಅಲರ್ಜಿ ಉಂಟಾಗುತ್ತೆ, ಪರ್ಫ್ಯೂಮ್ಸ್ ನಾನು ಯೂಸ್ ಮಾಡಿದ್ರೆ ಅಲರ್ಜಿ ಆಗುತ್ತೆ, ಅಗರಬತ್ತಿ ಸ್ಮೆಲ್ನ ನೋಡಿದ್ರೆ ನನಗೆ ತಗೊಂಡ್ರೆ ನನಗೆ ಅಲರ್ಜಿ ಉಂಟಾಗುತ್ತೆ. ನಾನಾ ತರದ ಸೂಕ್ಷ್ಮತೆ ಪೇಷಂಟ್ಸ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. ಅದೇ ಒಂದು ಆಸ್ತಮಾ ಅಂತ ನೋಡಿದ್ರೆ, ಸೊ ಆಸ್ತಮಾ ಇಸ್ ಎ ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಆಫ್ ದ ಏರ್ವೇಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ನಾವು ಶ್ವಾಸನಾಳಗಳಲ್ಲಿ ಯಾವಾಗ ಸೋಂಕಿಗೆ ಒಳಗಾಗ್ತೀವಿ, ಸೊ ಆಗ ತುಂಬಾ ಕಫ ಉತ್ಪತ್ತಿ ಆಗುತ್ತೆ, ನಾಳಗಳು ತುಂಬಾ ಸಣ್ಣ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ, ಸೊ ಆಗ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ, ವೀಸಿಂಗ್ ಬರುತ್ತೆ. ಈ ಕಂಡೀಷನ್ ನಾವು ಆಸ್ತಮಾ ಅಂತ ಹೇಳಿ ಕರಿತೇವೆ. ಎಪಿಡೊಮಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 50 ಲಕ್ಷ ಜನರು ಒಂದು ವರ್ಷಕ್ಕೆ ಈ ಅಲರ್ಜಿ ಮತ್ತು ಆಸ್ತಮಾ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾ ಇದ್ದಾರೆ. ಸೊ ಅದರಲ್ಲೂ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಆರ್ ಮೋರ್ ಅಫೆಕ್ಟೆಡ್ ಅಂತ ಹೇಳ್ಬೋದಾಗತ್ತೆ. 5 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳು ತುಂಬಾ ಜನ ಈ ಅಲರ್ಜಿ ಮತ್ತೆ ಆಸ್ತಮಾಗೆ ಇವತ್ತಿನ ದಿನಗಳಲ್ಲಿ ನಮ್ಮ ದಿನದ ಪ್ರಾಕ್ಟೀಸ್ ಅಲ್ಲಿ ಹೆಚ್ಚು ಈ ತರದ ಪೇಷಂಟ್ಸ್ ಮಕ್ಕಳು ತುಂಬಾ ಜನ ಬರ್ತಾರೆ. ಈ ಅಲರ್ಜಿ ನಮ್ಮ ದೇಹದಲ್ಲಿ ಯಾಕೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ದೇಹದಲ್ಲಿ ಅಲರ್ಜನ್ಸ್ ಒಳಗಡೆ ಹೋಗ್ಬೇಕು ಅಥವಾ ಅದನ್ನ ಅಫೆಕ್ಟ್ ಆಗ್ಬೇಕು ಅಂದ್ರೆ ನಮ್ಮ ಬಾಡಿಲಿ ಅಥವಾ ರಕ್ತದಲ್ಲಿ ನಾವು ಆಂಟಿಬಾಡಿ ಸೆಲ್ಸ್ ಅಂತ ನಾವು ಕಾಣ್ಬೋದಾಗತ್ತೆ. ಫಾರ್ ಎಕ್ಸಾಂಪಲ್ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, ಬಿಳಿ ರಕ್ತ ಕಣಗಳಾಗಿರ್ಬೋದು, ಅಥವಾ ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಅಥವಾ ಇಯೋಸೋನೋಫಿಲ್ಸ್ ಆಗಿರ್ಬೋದು. ಈ ತರದ ಕಣಗಳು ಏನ್ ಮಾಡುತ್ತೆ, ಸೊ ಯಾವುದೇ ರೀತಿ ಅಲರ್ಜನ್ಸ್ ನಮ್ಗೆ ಅಟ್ಯಾಕ್ ಆಗದಿರಂಗೆ ನಾವು ನೋಡ್ಕೊಳ್ತಾ ಬರ್ತಾ ಇರತ್ತೆ. ಸೊ ಯಾವಾಗ ಅದರ ಫಂಕ್ಷನಿಂಗ್ ಆಫ್ ಸೆಲ್ಸ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ, ನಮ್ಮ ಕಣಗಳ ಅದರ ಕೆಲಸ ಕೂಡ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಬೇಗ ಅಲರ್ಜಿಗೆ ಉಂಟಾಗುವಂತ ವ್ಯಕ್ತಿಗಳು ತುಂಬಾ ಜನ ಜಾಸ್ತಿ ಆಗ್ತಾರೆ. ತುಂಬಾ ಜನ ಪೇರೆಂಟ್ಸ್ ತಮ್ಮ ಮಕ್ಕಳುಗಳನ್ನ ಕರ್ಕೊಂಡ್ ಬರ್ತಾರೆ. ಸೊ ಎಲ್ಲೋ ಮಳೆ ಆಗ್ತಿದ್ರೆ ನನ್ನ ಮಗಂಗೆ ಇಲ್ಲಿ ನೆಗಡಿ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದ್ ಸ್ವಲ್ಪ ಹೊರಗಡೆ 1 ಕಿಲೋಮೀಟರ್ ವಾಕಿಂಗ್ ಅಥವಾ ಡ್ರೈವಿಂಗ್ ಮಾಡ್ಕೊಳ್ತಾ ಬಂತು ಅಂದ್ರೆ ತುಂಬಾ ಸ್ನೀಸಿಂಗ್ಗೆ ಒಳಗಾಗ್ತಾನೆ, ಕೆಮ್ಮು ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಗಾಳಿಗೆ ಹೋದವ್ರಿಗೆಲ್ಲ ಈ ಅಲರ್ಜಿ ಮತ್ತೆ ಆಸ್ತಮಾ ಬರೋದಿಲ್ಲ, ಥಂಡಿ ವಾತಾವರಣಕ್ಕೆ ಹೋದವ್ರಿಗೆಲ್ಲ ಈ ಅಲರ್ಜಿ ಮತ್ತೆ ಆಸ್ತಮಾ ಬರೋದಿಲ್ಲ. ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಮಾತ್ರ ಯಾಕೆ ಬರುತ್ತೆ ಅಂದ್ರೆ ಅವರಲ್ಲಿ ದ ನಾರ್ಮಲ್ ಫಂಕ್ಷನಿಂಗ್ ಆಫ್ ಸೆಲ್ಸ್, ಆಂಟಿಬಾಡಿ ಸೆಲ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಸೊ ಅದರಿಂದ ಅವರ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗಿ ಅದು ಅಟ್ಯಾಕ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಅಲರ್ಜಿನ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಅಫೆಕ್ಟ್ಸ್ 2 ಸಿಸ್ಟಮ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಮೊದಲನೇದಾಗಿ ಚರ್ಮದ ಮೇಲೆ ಅಫೆಕ್ಟ್ ಮಾಡುತ್ತೆ, ಮತ್ತೆ ಎರಡನೇದಾಗಿ ಶ್ವಾಸಕೋಶದ ಅಂಗಾಂಗಗಳ ಮೇಲೆ ಅಫೆಕ್ಟ್ ಮಾಡುತ್ತೆ. ನಾನು ಮುಂದೆ ಹೇಳ್ತೀನಿ ಚರ್ಮದ ಮೇಲೆ ಏನೇನು ಕಂಡೀಷನ್ಸ್ ಬರುತ್ತೆ, ಮತ್ತೆ ರೆಸ್ಪಿರೇಟರಿ ಆರ್ಗನ್ಸ್ ಮೇಲೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅನ್ನೋದು ಮುಂದೆ ಹೇಳ್ಬೋದಾಗತ್ತೆ. ಸರ್, ಅಲರ್ಜಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಒಬ್ರು ಕಾಲರ್ ಇದ್ದಾರೆ, ನಂತರ ಮಾತನ್ನ ಮುಂದುವರಿಸೋಣ. ಹಲೋ, ನಮಸ್ತೆ, ತಮ್ಮ ಹೆಸರು ತಿಳಿಸಿಮಾ. ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ. ನಮಸ್ತೆ ಗಾಯತ್ರಿ ದೇವರೇ, ಹೇಳಿಮಾ, ಏನಿ ಸಮಸ್ಯೆಗೆ ಕರೆ ಮಾಡಿದ್ರಿ?
ಗಾಯತ್ರಿ ಅವರೇ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಮ್ಮ. ಟಿವಿ ವಾಲ್ಯೂಮ್ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ. ನಿಮ್ಗೆ ಕರೆ ಸಿಕ್ಕಿದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಏನಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿಮ್ಮ. ನೈಟು ಮಲ್ಕೊಂಡಿದ್ಲು. ಸರಿಮ್ಮ, ನಿಮ್ಮ ಮಗಳಿಗೆ ಸಮಸ್ಯೆ? ಆಗೋಷ್ಟೊತ್ತಿಗೆ ಓಕೆ, ಪೂರ್ತಿಯಾಗಿ ಊದ್ಬಿಟ್ಟಿತ್ತು ಸರ್, ಓಕೆ ಅಲರ್ಜಿಯಿಂದ. ಓಕೆ, ಆಮೇಲೆ ವ್ಯಾಸ್ಲಿನ್ ಹಚ್ಚಿದ್ಲು, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದ್ಲು, ಕಡಿಮೆ ಆಯ್ತು, ಸುಮ್ನೆ ಇದ್ ಮಾಡಿದ್ವಿ. ಓಕೆ. ಆಮೇಲೆ ನೆಕ್ಸ್ಟ್ 2 days ಬಿಟ್ಟು ಇದು ಕಣ್ಣು ಸರ್, ಕಣ್ಣು ಮುಂದೆ ಕಣ್ಣು ಪೂರ್ತಿ ಇದಾಗ್ಬಿಟ್ಟಿತ್ತು ಸರ್, ಊದ್ಬಿಟ್ಟಿತ್ತು. ಊತಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಎಷ್ಟು ದಿನದಿಂದ ಈ ತರದ ಸಮಸ್ಯೆ ಇದೆ ಅಮ್ಮ ಗಾಯತ್ರಿ ಅವರೇ? ಇಷ್ಟು ದಿವಸದ ಸಮಸ್ಯೆ ಇರ್ಲಿಲ್ಲ ಸರ್, ಈಗ ಇದ್ದಕ್ಕಿದ್ದಂಗೆನೇ ಆ ತರ ಆಯ್ತು. ಓಕೆ, ಎಲ್ಲಾದ್ರೂ ತೋರ್ಸಿದ್ರ ಈಗ? ಆಮೇಲೆ ಮಾಮೂಲಿ ಆರ್ಡಿನರಿ ಡಾಕ್ಟರ್ MD ಮಾಡಿರೋದು ಯಾರೋ ಹೋಗಿ ತೋರ್ಸಿದ್ಲು. ಓಕೆ, ಅವರು ಏನೋ ಟ್ಯಾಬ್ಲೆಟ್ ಕೊಟ್ರು, ತಗೊಂಡ್ಲು, ಆಮೇಲೆ ಕಡಿಮೆ ಆಯ್ತು. ಈಗ ನೆಕ್ಸ್ಟ್ ಏನಾದ್ರು ಆತರ ಆದ್ರೆ ಏನ್ ಸರ್ ಮಾಡೋದು? ಖಂಡಿತಮ್ಮ. ನೀವ್ ಹೇಳ್ತಾ ಇರುವಂತ ಲಕ್ಷಣಗಳು ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಕರಿತೇವೆ. ಇದೊಂಥರದ ಅಲರ್ಜಿಕ್ ಸೆನ್ಸಿಟಿವಿಟಿಯಿಂದ ಚರ್ಮದ ಮೇಲೆ ಅಫೆಕ್ಟ್ ಆಗುವಂತ ಒಂದು ಕಂಡೀಷನ್. ನೀವೇನ್ ಲಿಪ್ಸ್ ಎಲ್ಲ ಊದ್ಕೊಳ್ತಾ ಇದೆ, ಸೊ ಮ್ಯೂಕಸ್ ಮೆಮ್ಬ್ರೇನ್ ಅಲ್ಲಿ ಲಿಪ್ಸ್ ಅಲ್ಲಿ ತುಂಬಾ ಜನಕ್ಕೆ ಈ ತರ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಅಲರ್ಜಿ ಉಂಟಾಗುವಂಥದ್ದು, ತುಂಬಾ ಸ್ವೆಲ್ಲಿಂಗ್ಗೆ ಒಳಗಾಗುವಂಥದ್ದು, ಕಣ್ಣು ಇಚ್ಚಿಂಗ್ ಬರುವಂಥದ್ದು, ಕಣ್ಣು ಊತ ಬರುವಂಥದ್ದು, ಏನೋ ಒಂದು ಹುಳ ಕಚ್ತು, ಏನೋ ಒಂದು ಆಯ್ತು ಅಂತ ತಿಳ್ಕೊಳ್ತಾರೆ. ಸೊ ಇದು ಇಂಟರ್ನಲಿ ನಿಮ್ಗೆ ಅಲರ್ಜನ್ಸ್ ಉಂಟಾಗ್ತಾ ಇರುವಂತದ್ದು. ಅಲರ್ಜನ್ಸ್ ಯಾವಾಗ ನಿಮ್ಮ ಬಾಡಿಗೆ ಅಫೆಕ್ಟ್ ಮಾಡ್ತಾ ಹೋಗ್ತಾ ಇರತ್ತೆ. ಸೊ ಈ ರೀತಿಯ ಚರ್ಮದ ಆರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳ್ತೀವಿ. ಇದು ಇದೇ ಭಾಗದಲ್ಲಿ ಅದೇ ಭಾಗದಲ್ಲಿ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಚರ್ಮದ ಮೇಲೆ ಎಲ್ಲಿ ಬೇಕಾದ್ರೂ ಈ ಆರ್ಟಿಕೇರಿಯಲ್ ರ್ಯಾಷಸ್ ನ ಬರ್ಬೋದಾಗತ್ತೆ. ಸೊ ಏನೋ ಒಂದು ಟೆಂಪರರಿ ರಿಲೀಫ್ಗೆ ಮಾತ್ರೆಗಳನ್ನ ತಗೊಂಡಿದ್ದೀರಾ, ಈಗ ತಕ್ಷಣಕ್ಕೆ ಕಡಿಮೆ ಆಗಿದೆ, ಮತ್ತೊಮ್ಮೆ ಏನಾದ್ರೂ ಈ ರೀತಿಯ ಲಕ್ಷಣಗಳು ಉಂಟಾಯಿತು, ಅಥವಾ ಚರ್ಮದ ಮೇಲೆ ಏನೇ ಒಂಥರ ಒಂದು ದಂಧೆ ತರ ಬಂತು, ಗಂಧೆ ತರ ಬಂತು, ಅಥವಾ ಏನೋ ಒಂದು ಸ್ಕಿನ್ ಎಲಿವೇಟೆಡ್ ಆಗ್ತಿದೆ ಡಾಕ್ಟರ್, ರೆಡ್ನೆಸ್ ಆಗ್ತಾ ಇದೆ, ತುಂಬಾ ಕೆರೆತ ಉಂಟಾಗ್ತಾ ಇದೆ, ಸೊ ಮಾತ್ರೆ ತಗೊಂಡ್ರೆ ತಕ್ಷಣಕ್ಕೆ ಕಡಿಮೆ ಆಗುತ್ತೆ, ಬಿಟ್ಟಾಗ ಜಾಸ್ತಿ ಆಗುತ್ತೆ, ಅಥವಾ ಪರ್ಟಿಕ್ಯುಲರ್ ಫುಡ್ ಮೇಲೆ ಯಾವುದೇ ರೀತಿ ಸೆನ್ಸಿಟಿವ್ ಇರುವಂತದ್ದು. ಸೊ ಬದನೆಕಾಯಿ ತಿಂದ್ರೆ ಸ್ಕಿನ್ ಅಲರ್ಜಿ ಬರುತ್ತೆ, ಅಥವಾ ಅಗರಬತ್ತಿ ಸ್ಮೆಲ್ ನ ನಾವು ಸೇವನೆ ಮಾಡಿದ್ರೆ ಅಲರ್ಜಿ ಉಂಟಾಗುತ್ತೆ. ನಾನಾ ತರದ ಐಟಮ್ಸ್ಗೆ ಅಲರ್ಜಿ ಉಂಟಾಗಿರ್ಬೋದು ನಿಮ್ಮ ಮಗಳು. ಸೊ ಈ ರೀತಿಯ ಲಕ್ಷಣಗಳು ಮತ್ತೊಮ್ಮೆ ಕಂಡುಬಂತು ಅಂದ್ರೆ ಖಂಡಿತ ಹೋಮಿಯೋಪತಿಕ್ ಮಾತ್ರೆಗಳನ್ನ ಕೊಡಿಸ್ತಾ ಬನ್ನಿ. ಸೊ ಯಾಕಂದ್ರೆ ಇದು ಒಂದ್ಸರಿ ಅಟ್ಯಾಕ್ ಆಯ್ತು ಅಂದ್ರೆ ರಿಪೀಟೆಡ್ ಆಗಿ ನಿಮ್ಗೆ ಸಮಸ್ಯೆ ಕೊಡುವಂತದ್ದು. ಸೊ 3 ತಿಂಗಳಿಗೊಮ್ಮೆ ಕಾಣ್ಬೋದು, 6 ತಿಂಗಳಿಗೊಮ್ಮೆ ಕಾಣ್ಬೋದು. ಸೊ ಇನಿಷಿಯಲ್ ಹಂತದಲ್ಲೇ ಕರೆಕ್ಟ್ ಆದ ಹೋಮಿಯೋಪತಿಕ್ ಚಿಕಿತ್ಸೆನ ಪಡ್ಕೊಂಡ್ರೆ ಮುಂದೆ ಯಾವುದೇ ರೀತಿ ಅಲರ್ಜಿ ಬರ್ದಿರಂಗೆ ಖಂಡಿತ ನೋಡ್ಕೊಳ್ಬಹುದಾಗತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಗಾಯತ್ರಿ ಅವರೇ. ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಈಗಾಗಲೇ 2 ಸತಿ ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿದ್ದೀರಾ. ಸೊ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆದ್ರೆ ಖಂಡಿತವಾಗಿಯೂ ನಿಮ್ಮ ಮಗಳಿಗಿರುವಂತಹ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ತದನಂತರ ನೀವು ನಮ್ಮ ವೈದ್ಯಶಾಲೆಗೆ ಭೇಟಿ ಕೊಟ್ಟರೆ ನಿಮ್ಮ ಒಂದು ಸಮಸ್ಯೆ ಯಾವ ಹಂತದಲ್ಲಿದೆ, ಯಾವ ರೀತಿಯಾದ ಟ್ರೀಟ್ಮೆಂಟ್ ನಿಮಗೆ ನೆಸೆಸಿಟಿ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೋಬಹುದು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ ಸರ್, ಈಗ ಒಂದು ಅಲರ್ಜಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಒಂದು ಅಲರ್ಜಿಗೆ ಕಾರಣ ಅಂತ ಹೇಳೋದಾದ್ರೆ ಯಾವ ಯಾವ ಕಾರಣಕ್ಕೆ ಅಲರ್ಜಿ ಸಮಸ್ಯೆಯನ್ನ ನೋಡಬಹುದು? ಖಂಡಿತ ಈಗ ಅಲರ್ಜಿಸ್ ಅಲ್ಲಿ ನಾವು ಕಾರಣಗಳವಾಗಿ ನೋಡಬೇಕು ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಅಥವಾ ಸ್ಟೇಜಸ್ ಅಲ್ಲಿ ನಾವು ಕಾರಣಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ನಾನು ಮೊದಲನೇದಾಗಿ ಹೇಳಿದೆ, ತುಂಬಾ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಂದ್ರೆ ಸ್ಕೂಲ್ಗೆ ಯಾರು ಹೋಗ್ತಾರೆ 5 ವರ್ಷದಿಂದ 15 ವರ್ಷದ ಮಕ್ಕಳು ತುಂಬಾ ಜನ ಅಫೆಕ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಸ್ಕೂಲಲ್ಲಿ ಆಟ ಆಡ್ತಾ ಇರ್ತಾರೆ, ಅಥವಾ ಡಸ್ಟ್ ಅಲ್ಲಿ ತುಂಬಾ ಜನ ಇರ್ತಾರೆ, ಅಥವಾ ಇನ್ನೊಂದು ಮಗುಗೆ ಏನೋ ಒಂದು ಅಲರ್ಜಿ ಉಂಟಾಯ್ತು ಅಂದ್ರೆ ಈ ಮಗುಗೆ ತಗಲುವಂತದ್ದು. ಯಾಕಂದ್ರೆ ಮಕ್ಕಳ ಸಸೆಪ್ಟಿಬಿಲಿಟಿ ತುಂಬಾ ಹೆಚ್ಚಿರುತ್ತೆ, ಅಂದ್ರೆ ಸೆನ್ಸಿಟಿವಿಟಿ ತುಂಬಾ ಹೆಚ್ಚಿರುತ್ತೆ, ಜೊತೆಗೆ ರೆಸಿಸ್ಟೆನ್ಸ್ ಪವರ್ ತುಂಬಾನೇ ಕಡಿಮೆ ಆದಾಗ ಬೇಗ ಅಟ್ಯಾಕ್ ಆಗುವಂಥದ್ದು. ನಾವು ಅದನ್ನ ಅವ್ರು ಅವಾಯ್ಡ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಸೊ ಈ ತರದ ಒಂದು ಈ 3 ವರ್ಷದಿಂದ 8 ವರ್ಷದ ಮಕ್ಕಳು ತುಂಬಾ ಜನ ಕ್ಲಿನಿಕ್ಗೆ ಬರುವಂತದ್ದು ಅಲರ್ಜಿಕ್ ರೈನೈಟಿಸ್ ಅನ್ನೋ ಕಂಡೀಷನ್ಸ್ಗೆ ತುಂಬಾ ಜನ ತುತ್ತಾಗ್ತಾರೆ. ತುಂಬಾ ಜನರ ಕಂಪ್ಲೇಂಟ್ಸ್ ಇದೆ. ಯಾಕಂತ ಹೇಳಿದ್ರೆ ಮೂಗಲ್ಲಿ ಯಾವಾಗ್ಲೂ ಸೋರುತ್ತೆ ಡಾಕ್ಟರ್, ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ, ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬಾ ಅಕ್ಷಿ ಹಾಕ್ಬೇಕಾಗುತ್ತೆ, ಒಂದು ಕಂಟಿನ್ಯೂಸ್ ನನಗೆ ಸ್ನೀಸಿಂಗ್ ಬರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ, ಅಥವಾ ಕಣ್ಣು ಇಚ್ಚಿಂಗ್ ಆಗುವಂಥದ್ದು, ಅಥವಾ ನೋಸ್ ಇಚ್ಚಿಂಗ್ ಆಗುವಂಥದ್ದು, ಕಿವಿ ಇಚ್ಚಿಂಗ್ ಆಗುವಂಥದ್ದು, ಮೂಗು ಕಟ್ಟುವಂಥದ್ದು, ನೋಸ್ ಬ್ಲಾಕ್ ಅಂತ ಹೇಳ್ತೀವಿ. ರಾತ್ರಿ ಮಲಗಿದ್ರೆ ಸಾಕು ಡಾಕ್ಟರ್ ನನಗೆ ನೋಸ್ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ, ಸೊ ಬಾಯಲ್ಲಿ ಉಸಿರಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ನೋಡುವಂಥದ್ದು ಅಲರ್ಜಿಕ್ ರೈನೈಟಿಸ್ ಲಕ್ಷಣಗಳು. ಮೆಡಿಕಲಿ ಅದನ್ನ ನಾವು ರೈನೈಟಿಸ್ ಅಂತ ಹೇಳಿ ಡಯಾಗ್ನೋಸ್ ಮಾಡ್ತೇವೆ. ಅದರ ತಕ್ಕಂತೆ ಕಾರಣಗಳನ್ನ ನೋಡಿ ನಾವು ಔಷಧಿಗಳನ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೇಜ್ ಆಫ್ ಹಂತದಲ್ಲಿ ನಾವು ಬರುವಂತದ್ದೇ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಸೈನಸಸ್ ಆರ್ ದ ಏರ್ ಫಿಲ್ಡ್ ಸ್ಪೇಸಸ್ ಆರ್ ಏರ್ ಫಿಲ್ಡ್ ಓಪನಿಂಗ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿ ಸ್ಕಲ್. ಅಂದ್ರೆ ನಮ್ಮ ತಲೆ ಬುರುಡೆಲಿರೋ ರಂಧ್ರಕ್ಕೆ ಟೂತ್ಗೆ ನಾವು ಸೈನಸಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ 4 ತರದ ಪೇರ್ ಆಫ್ ಸೈನಸಸ್ ನಾವು ತಲೆ ಬುರುಡಲ್ಲಿ ಕಾಣಬಹುದಾಗತ್ತೆ. ಫ್ರಂಟಲ್ ಸೈನಸ್, ಮ್ಯಾಕ್ಸಿಲರಿ ಸೈನಸ್, ಎಥ್ಮೋಡಲ್ ಸೈನಸ್ ಮತ್ತೆ ಸ್ಪಿನಾಯ್ಡ್ ಸೈನಸ್ ಅಂತ. ನಮ್ಮ ತಲೆ ಬುರುಡೆಲಿ ಯಾಕೆ ಈ ತರದ ರಂಧ್ರಗಳಿರುತ್ತೆ ಅಂದ್ರೆ ನಮ್ಮ ತಲೆ ಬುರುಡೆ
ನಮ್ಗೆ ಭಾರ ಆಗದೆ ಇರಂಗೆ ಅದು ರೆಸೊನೆನ್ಸ್ ಇಂದ ಅದು ಬ್ಯಾಲೆನ್ಸ್, ಏರ್ ಪ್ರೆಷರ್ ಬ್ಯಾಲೆನ್ಸ್ ಆಗಿ ನಮ್ಮ ಸ್ಕಲ್ ನಮ್ಗೆ ವೆಯ್ಟ್ ಆಗದೆ ಇರಂಗೆ ಅದು ಹೆಲ್ಪ್ ಮಾಡ್ತಾ ಬರ್ತಾ ಇರುತ್ತೆ. ಮತ್ತೆ ಇನ್ನೊಂದು ನೇಸಲ್ ವಾಯ್ಸ್, ನಾವೇನ್ ಮೂಗಿನಿಂದ ವಾಯ್ಸ್ ಬರುತ್ತೆ ಅದು ಬರೋದಕ್ಕೂ ಈ ಸೈನಸಸ್ ಮೇನ್ ಕಾರಣ ಆಗುತ್ತೆ. ತಲೆ ಬುರುಡೆಯಲ್ಲಿ ಏನೇ ಒಂದು ಕಫ ತುಂಬಿಕೊಳ್ತು ಅಥವಾ ಏನೇ ಒಂದು ಸೋಂಕಾಯ್ತು ಅಂದ್ರೆ ಆ ಸೈನಸ್ ಓಪನಿಂಗ್ಸ್ ಮೂಲಕ ಕಫ ಹೊರಗಡೆ ಬರ್ತಾ ಹೋಗ್ತಾ ಇರುತ್ತೆ. ಬಟ್ ಒಂದು ವ್ಯಕ್ತಿಗೆ ಏನಾದ್ರೂ ಸೋಂಕಿಗೆ ಒಳಗಾದಾಗ, ಇನ್ಫೆಕ್ಷನ್ಸ್ಗೆ ಒಳಗಾದಾಗ ಆ ಸೈನಸ್ ಮೆಂಬ್ರೇನ್ಸ್ ಏನಾಗುತ್ತೆ ತುಂಬಾ ಊತಕ್ಕೆ ಒಳಗಾಗಿ ಅದು ಬ್ಲಾಕ್ ಆಗ್ಬಿಡುತ್ತೆ. ಹೊರಗಡೆ ಹೋಗೋದಿಕ್ಕೆ ಜಾಗ ಇರೋದಿಲ್ಲ. ಏನ್ ಕಫ ತುಂಬಿಕೊಳ್ತಾ ಹೋಗ್ತಾ ಇರುತ್ತೆ ಆ ಸೈನಸ್ ಒಳಗಡೆನೆ ಬ್ಲಾಕ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಸೈನಸ್ ಪೇಷಂಟ್ಸ್ ಅಲ್ಲಿ ತುಂಬಾ ಲಕ್ಷಣವಾಗಿ ನೋಡುವಂತದ್ದೇ ತಲೆನೋವು ಬರ್ತಾ ಹೋಗ್ತಾ ಇರುತ್ತೆ, ತಲೆ ಭಾರ ಅಂತ ಅನ್ಸ್ತಾ ಇರುತ್ತೆ, ಮುಖ ಪಫಿನೆಸ್ ಇರುತ್ತೆ, ತುಂಬಾ ಸ್ವೆಲ್ಲಿಂಗ್ ಆಗ್ತಾ ಹೋಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮುಖ ಒಂದ್ ಸ್ವಲ್ಪ ತುಂಬಾ ಊದುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಈ ತರದ ಲಕ್ಷಣಗಳು ನೋಸ್ ಬ್ಲಾಕ್ ಆಗುವಂತದ್ದು ಅಥವಾ ತಲೆ ನೋವು ಬರುವಂತದ್ದು, ಅಲ್ಲಿ ನೋವು ಬರುವಂತದ್ದು, ಕಣ್ಣಲ್ಲಿ ನೀರು ಬರುವಂತದ್ದು, ಇದೆಲ್ಲ ಲಕ್ಷಣಗಳು ನಾವು ಸೈನಸೈಟಿಸ್ ಲಕ್ಷಣಗಳಂತ ನೋಡಬಹುದಾಗುತ್ತೆ. ಸೊ ಇದಕ್ಕೆ ಪರ್ಟಿಕ್ಯುಲರ್ PNS ಎಕ್ಸ್ರೇ ಅಂತ ಹೇಳಿ ಕರಿತೇವೆ, ಪ್ಯಾರಾನೇಸಲ್ ಸೈನಸಸ್ ಎಕ್ಸ್ರೇ ಅಂತ. ಈ ಎಕ್ಸ್ರೇಲಿ ನಾವು ನೋಡಿದಾಗ ಅಲ್ಲಿ ವೈಟ್ ಶಾಡೋಸ್ ನಾವು ಸೈನಸ್ ಬ್ಲಾಕ್ಸ್ ಆಗಿ ನಾವು ನೋಡಬಹುದಾಗುತ್ತೆ. ಸೊ ಇದು ಕಂಡೀಷನ್ ನಾವು ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳಿ ಕರಿಬಹುದು. ತುಂಬಾ ಜನ ಈ ರೀತಿಯ ಸಿಂಪ್ಟಮ್ಸ್ ಇಂದ ಬಳಲ್ತಾ ಇದ್ರೆ ಡೈರೆಕ್ಟ್ ಆಗಿ ಶ್ವಾಸಕೋಶದ ಲಕ್ಷಣಕ್ಕೆ ಒಳಗಾಗ್ಬಿಡ್ತಾರೆ. ಸೊ ಅದನ್ನೇ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಆಗಿ ನೆಕ್ಸ್ಟ್ ಸ್ಟೇಜಸ್ ಆಗಿ ನಾವು ನೋಡಬಹುದಾಗುತ್ತೆ. ತುಂಬಾ ಜನರಲ್ಲಿ ನಾವು ನೋಡಬಹುದು, ಸರ್ ಡಸ್ಟ್ಗೆ ಹೋದ್ರೆ ತುಂಬಾ ಕೆಮ್ಮು ಬರುತ್ತೆ ಡಾಕ್ಟರ್, ಡ್ರೈ ಕಾಫ್ ಬರುತ್ತೆ ಅಥವಾ ತುಂಬಾ ಕಫ ಉತ್ಪತ್ತಿ ಆಗುತ್ತೆ, ಗ್ರೀನಿಶ್ ಆಗಿರುತ್ತೆ, ವೈಟಿಶ್ ಆಗಿರುತ್ತೆ. ಒಂದ್ಸರಿ ಕೆಮ್ಮಿದ್ರೆ 10-15 ಸರಿ ನಾನು ಕೆಮ್ಮಬೇಕಾಗತ್ತೆ ಅಂತ ಹೇಳ್ತಾರೆ. ಏನೋ ಒಂಥರ ಚೆಸ್ಟ್ ಭಾರ ಅಂತ ಹೇಳ್ತಾರೆ. ಸೊ ಅಲರ್ಜಿಕ್ ಬ್ರಾಂಕೈಟಿಸ್ ಲಕ್ಷಣವಾಗಿ ನಾವು ನೋಡಬಹುದಾಗುತ್ತೆ. ಸೊ ಈ ತರದ ಹಂತದಲ್ಲೂ ಅಥವಾ ಈ ತರದ ಸ್ಟೇಜಸ್ ಅಲ್ಲೂ ಚಿಕಿತ್ಸೆನ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೊನೆ ಹಂತವಾಗಿ ಹೋಗುವಂತದ್ದೇ ಅಲರ್ಜಿಕ್ ಆಸ್ತಮಾ. ಸೊ ಖಂಡಿತ ಆಸ್ತಮಾ ಅಂದ್ರೆ ಏನೋ ಒಂಥರ ಖಂಡಿತ ಭಯ ಅನ್ನೋದು ಆಗುತ್ತೆ. ಬಿಕಾಸ್ ಆಸ್ತಮಾ ಇಂದ ಬಳಲ್ತಾ ಇರೋರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಎಷ್ಟು ದಿನಗಳ ಕಾಲ ಚಿಕಿತ್ಸೆಗಳನ್ನ ತಗೊಳ್ಬೇಕು, ಏನೇ ಒಂದು ಪದಾರ್ಥಕ್ಕೆ ತಗೊಂಡ್ರು ಆಸ್ತಮಾ ಸ್ಟಾರ್ಟ್ ಆಗುವಂತದ್ದು, ಸ್ವಲ್ಪ ಗಾಳಿಗೆ ಹೋದ್ರೆ ಆಸ್ತಮಾ ಸ್ಟಾರ್ಟ್ ಆಗುವಂತದ್ದು. ಯಾಕಂದ್ರೆ ಈ ತರದ ಕಂಡೀಷನ್ಸ್ ಅಲ್ಲಿ ನಾವು ತುಂಬಾ ಕಫ ಉತ್ಪತ್ತಿ ಆಗ್ತಾ ಇರತ್ತೆ ಶ್ವಾಸನಾಳಗಳಲ್ಲಿ. ಮತ್ತೆ ಶ್ವಾಸನಾಳಗಳಲ್ಲಿ ಬ್ರಾಂಕಿಯಲ್ ಟ್ಯೂಬ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ಸೊ ಇಲ್ಲಿ ನಾವು ಮಸಲ್ ಬ್ಯಾಂಡ್ಸ್ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಇದು ಕನ್ಸ್ಟ್ರಿಕ್ಟ್ ಆಗ್ತಾ ಇರತ್ತೆ ಮತ್ತೆ ರಿಲ್ಯಾಕ್ಸೇಷನ್ ಆಗ್ತಾ ಇರತ್ತೆ. ಗಾಳಿ ನಾವು ಏನ್ ತಗೊಳ್ತೀವಿ ಅವಾಗ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ. ಬಟ್ ಆಸ್ತಮಾ ಪೇಷಂಟ್ಸ್ ಅಲ್ಲಿ ಅದು ಟೈಟ್ ಆಗ್ತಾ ಹೋಗ್ತಾ ಇರುತ್ತೆ, ಕನ್ಸ್ಟ್ರಿಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಗಾಳಿ ತಗೊಳ್ಳೋಕೆ ಜಾಗ ಇರೋದಿಲ್ಲ. ಎದೆಯಲ್ಲಿ ಏನೋ ಒಂಥರ ಟೈಟ್ನೆಸ್ ಫೀಲಿಂಗ್ ಆಗುವಂಥದ್ದು, ಭಾರ ಆಗುವಂಥದ್ದು, ಏನೋ ಒಂಥರ ಒಂದು 10 kg ಭಾರ ಆಗ್ತಂಗಿದೆ ಡಾಕ್ಟರ್ ಎದೆ ಮೇಲೆ ಅಂತ ಹೇಳ್ತಾರೆ. ಸೊ ಈ ತರದ ಲಕ್ಷಣಗಳು ಮತ್ತೆ ಕಫ ತುಂಬಾ ಉತ್ಪತ್ತಿ ಆಗುವಂಥದ್ದು. ಯಾವಾಗ ಅದು ಸೋಂಕಿಗೆ ಒಳಗಾಗತ್ತೆ, ಈ ನಾಳಗಳು ನಾವೇನ್ ಬ್ರಾಂಕಿಯಲ್ ಟ್ಯೂಬ್ಸ್ ಅಂತ ಹೇಳ್ತೀವಿ ಅದು ಇನ್ಫ್ಲಮೇಷನ್ಗೆ ಒಳಗಾದಾಗ ಸೊ ಅಲ್ಲಿ ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಅದಕ್ಕೆ ಆಸ್ತಮಾ ಪೇಷಂಟ್ಸ್ ಅಲ್ಲಿ ಏನಾದ್ರೂ ಅವ್ರಿಗೆ ಅಟ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಗಾಳಿ ಬೇಕು ಅಂತ ಅನ್ಸುತ್ತೆ. ಅಥವಾ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತೀವಿ, ಬೇಗ ಉಸಿರು ತಗೋಬೇಕು, ಬೇಗ ಉಸಿರು ಬಿಡಬೇಕು, ಗಾಳಿ ಸಾಲ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲಾದ್ರೂ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಕಿಟಕಿ ಪಕ್ಕ ಕೂತ್ಕೊಳ್ಳುವಂಥದ್ದು ಅಥವಾ ಮನೇಲಿ ಈಚೆ ಕಡೆ ಹೋಗುವಂಥದ್ದು, ಈ ಕ್ಲೋಸ್ಡ್ ರೂಮ್ಸ್ ಅಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಫ್ಯಾನ್ನ ಕೆಳಗಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಕಿಟಕಿ ಇಲ್ದೇ ಇರೋ ರೂಮಲ್ಲಿ ಅವ್ರಿಗೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಅಟ್ಯಾಕ್ ಆಗ್ಬಿಡತ್ತೆ. ಸೊ ಇದೆಲ್ಲ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಆಸ್ತಮಾಲಿ ಏನಾಗುತ್ತೆ, ಕರೆಕ್ಟ್ ಆಗಿ ಚಿಕಿತ್ಸೆನ ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಹಂತಕ್ಕೆ ಹೋಗ್ಬೇಕಾಗತ್ತೆ. ಸೊ ಅಲರ್ಜಿ ಕಂಡೀಷನ್ಸ್ ನಾನೇನು ಹೇಳಿದೆ, ಸೈನಸೈಟಿಸ್ ಆಗಿರ್ಬೋದು, ರೈನೈಟಿಸ್ ಆಗಿರ್ಬೋದು, ಬ್ರಾಂಕೈಟಿಸ್ ಆಗಿರ್ಬೋದು, ಇದೆಲ್ಲ ಏನೇ ಒಂದು ಸಮಸ್ಯೆಗಳಿಗೆ ಒಳಗಾಗ್ತಿದ್ರೆ ಕರೆಕ್ಟ್ ಆದ ಟೈಮಲ್ಲಿ ಕರೆಕ್ಟ್ ಆದ ಚಿಕಿತ್ಸೆನ ಪಡ್ಕೊಂಡ್ರೆ ಈ ಕೊನೆ ಹಂತದ ಆಸ್ತಮಾ ಖಂಡಿತ ಬರೋದಿಲ್ಲ. ಸೊ ಅದು ಬಂದ ಮೇಲೆ ಚಿಕಿತ್ಸೆ ಬರೋಕ್ಕಿಂತ ಮುಂಚೆನೆ ಏನೆಲ್ಲ ಪ್ರಿಕಾಷನರಿ ತಗೊಳ್ಬೇಕು, ಸೊ ಯಾವ ರೀತಿಯ ಚಿಕಿತ್ಸೆನ ಪಡ್ಕೊಳ್ಬೇಕು ಅನ್ನೋದು ವೀಕ್ಷಕರು ತಿಳ್ಕೊಂಡ್ರೆ ಖಂಡಿತ ಯಾವುದೇ ರೀತಿಯ ತೊಂದರೆ ಇಲ್ದಿರಂಗೆ ನೋಡ್ಕೊಳ್ಬಹುದಾಗತ್ತೆ. ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನ್ನ ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್ ಮೇಡಮ್. ತಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ಪರಮೇಶ್ವರ್ ಅಂತ ಹೇಳಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ ಸರ್. ಹೌದು. ನಮಸ್ತೆ ಪರಮೇಶ್ವರ. ನಮಸ್ತೆ ಡಾಕ್ಟರ್. ಈಗ ಟಿವಿ ಬರ್ತಾ ಇದ್ದೆ, ನೋಡ್ತಾ ಇದ್ದೇನೆ ನಾನೀಗ. ಹೇಳಿ ಸರ್, ಏನ್ ಸಮಸ್ಯೆ? ಸರ್ ಹುಬ್ಬಳ್ಳಿ ಸರ್. ಹೇಳಿ ಸರ್, ಏನ್ ಸಮಸ್ಯೆ ಕರೆ ಮಾಡಿದ್ದೀರಾ? ನನಗೂ ಅಸ್ತಮ ಸರ್. ಅದು ಹಾಗೆ ಮೈಯಲ್ಲಿ ಗುಳಿ ಬರೋದು, ಮತ್ತೆ ತುರಿಕಿ ಬರೋದು, ಓಕೆ, ಮತ್ತೆ ಶೀತ, ಬೆಳಗ್ಗೆ ಎದ್ದ ತಕ್ಷಣ ಶೀತ ಆಗೋದು, ಮತ್ತೆ ಸಾಯಂಕಾಲ ಶೀತ ಆಗೋದು, ಹೊಟ್ಟೆ ಗಟ್ಟಿ ಆಗೋದು. ಅದೇ ಸಮಸ್ಯೆ ಒಂದು 7 ವರ್ಷ ಆಯ್ತು ಈಗ. ಓಕೆ, ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೀರಾ ಈ ರೀತಿಯ ತೊಂದರೆಯಿಂದ? ಒಂದು 8 ವರ್ಷ ಆಯ್ತು. ಏನೆಲ್ಲ ಚಿಕಿತ್ಸೆನ ಪಡ್ಕೊಂಡಿದ್ದೀರಾ ಪರಮೇಶ್? ಇದು ನಮ್ಮ ಮಂಗಳೂರಲ್ಲಿ ದೇವರಗಟ್ಟೆಯಲ್ಲಿ ಪಾಲ ಮುಲ್ಲರ್ಸ್ ಇದು ಹೋಮಿಯೋಪತಿ ಕ್ಲಿನಿಕ್ ಉಂಟಲ್ಲ, ಓಕೆ, ಅಲ್ಲಿ ಮಾಡಿದ್ದೇವೆ ಸರ್. ಮದ್ದು ಅಲ್ಲಿ ಒಂದು 1 ವರ್ಷ ಮಾಡಿದೆ, ಆಗಲಿಲ್ಲ. ಓಕೆ, ಮತ್ತೆ ಆಯುರ್ವೇದಿಕ್ ಮಾಡಿದೆ, ಅಲ್ಲಿಂದ ಮತ್ತೆ
ಇದ್ರಲ್ಲಿ ಹೋದ್ರೆ ಹೋನೆ ಅಂತ ಹೇಳಿ ಮತ್ತೆಂತ ಮಾಡ್ತಾರೆ, ಸುಮ್ಮನೆ ಖರ್ಚು ಮಾಡಿ ಸಾಕಾಗಿ ಹೋಯ್ತು. ಈಗ ಊರಿಗೆ ಬಂದಿದ್ದೇನೆ. ಓಕೆ, ಯಾವುದೇ ರೀತಿ ನಿಮ್ ನೋಡ್ತಾ ಇದ್ದೆ ನಾನು, ಅದಕ್ಕೆ ಕಾಲ್ ಮಾಡಿದೆ. ಓಕೆ, ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಹೋಮಿಯೋಪತಿಲಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡುವಂತ ಮೆಡಿಕೇಶನ್ಸ್ ಖಂಡಿತ ಇದಾವೆ. ಯಾವುದೇ ರೀತಿ ಆತಂಕ ಆಗ್ಲಿ ಭಯ ಆಗ್ಲಿ ಪಡುವಂತದ್ದು ಬೇಡ. ಖಂಡಿತ ಕ್ರಾನಿಕ್ ಆಗಿ ಇನ್ಫೆಕ್ಷನ್ ಇದೆ, 8 ವರ್ಷದಿಂದ ಅನುಭವಿಸ್ತಾ ಇದ್ದೀರಾ, ನಾನಾ ತರದ ಚಿಕಿತ್ಸೆಗಳನ್ನ ತಗೊಂಡಿದ್ದೀರಾ, ತಕ್ಷಣಕ್ಕೆ ಕಡಿಮೆ ಆಗಿರ್ಬೋದು, ಇಲ್ಲ ಕಡಿಮೆ ಆಗಿಲ್ಲದೆ ಇರ್ಬೋದು. ಕರೆಕ್ಟ್ ಆದ ಚಿಕಿತ್ಸೆ ಮೆಡಿಕೇಶನ್ಸ್ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ಕೊಡುವಂತದ್ದು ನಮ್ಮ ಕರ್ತವ್ಯ. ಬಿಕಾಸ್ ಯಾರಿಗೋ ಗುಣ ಆಯ್ತು ಅಂತ ಅವರ ಮೆಡಿಸಿನ್ಸ್ ನಿಮಗೆ ಕೊಡೋದ್ರಿಂದ ಅದು ನಿಮ್ಗೆ ಹೆಲ್ಪ್ ಆಗೋದಿಲ್ಲ. ಸೊ ನಿಮ್ಮ ಮಾನಸಿಕ ಒತ್ತಡಗಳಾಗಿರ್ಬೋದು, ದೈಹಿಕ ಒತ್ತಡಗಳಾಗಿರ್ಬೋದು, ಏನ್ ಕೆಲಸ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಆಸ್ತಮಾ ಮತ್ತೆ ಅಲರ್ಜಿ ಬರೋದಕ್ಕೆ ಏನ್ ಕಾರಣ ನಿಮ್ಮ ದೇಹದಲ್ಲಿ. ಸುಮ್ಮನೆ ದೇಹದಲ್ಲಿ ಡಿಸೀಸಸ್ ಸ್ಟಾರ್ಟ್ ಆಗೋದಿಲ್ಲ, ಸಮ್ ಕಾರಣಗಳಂತಿರುತ್ತೆ. ಆ ಕಾರಣನ ನಾವು ನೋಡ್ಕೊಂಡು ರೂಟ್ ಕಾಸ್ಗೆ ನಾವು ಔಷಧಿಗಳನ್ನ ಕೊಟ್ಟಾಗ ನಮ್ಮ ವೈದ್ಯಶಾಲದಲ್ಲಿ ನಾವು ಕೊಡುವಂತದ್ದು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕೊಡ್ತೇವೆ. ತುಂಬಾ ಜನ ಇದರಿಂದ ಬೆಟರ್ಮೆಂಟ್ ಆಗಿದ್ದಾರೆ, ವಾಸಿ ಮಾಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಹುಬ್ಳಿಯಿಂದ ಕರೆ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಹುಬ್ಳಿಲಿ ನಮ್ಮ ಶಾಖೆ ಇದೆ, ಹೋಗಿ ಭೇಟಿಯಾಗಿ ನುರಿತ ವೈದ್ಯರು ಇರ್ತಾರೆ. ಸೊ ನಿಮ್ಮ ಡೀಟೇಲ್ ಕೇಸ್ನ ತಗೊಂಡು ಎಷ್ಟು ಮಟ್ಟಿಗೆ ಮ್ಯಾಕ್ಸಿಮಮ್ ನಿಮಗೆ ಸಹಾಯ ಮಾಡಬಹುದು ನಿಮ್ಮ ಕಾಯಿಲೆಗೆ ಮತ್ತೆ ಕಾಯಿಲೆ ವಾಸಿ ಮಾಡೋದಕ್ಕೆ. ಸೊ ಜೊತೆಗೆ ಮುಂದೆ ಕೂಡ ಆ ಸಮಸ್ಯೆ ಬರ್ದಾರಂಗೆ ನೋಡ್ಕೊಳ್ತಾ ಬರ್ತೀವಿ. ಸೊ ಒಂದ್ಸರಿ ಹೋಗಿ ಭೇಟಿಯಾಗಿ ಪರಮೇಶ್ವರೇ. ಓಕೆ ಪರಮೇಶ್ವರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಈಗಾಗಲೇ 8 ವರ್ಷದಿಂದ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಸಾಕಷ್ಟು ಕಡೆ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದೀರಾ. ಒಂದ್ಸತಿ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ, ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ತದನಂತರ ಭೇಟಿ ಕೊಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ, ತಮ್ಮ ಹೆಸರು ತಿಳಿಸಿ. ಹಲೋ ಮೇಡಮ್, ನಮ್ಮ ಹೆಸರು ರಾಹುಲ್ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ ರಾಹುಲ್ ಅವರೇ. ಹಲೋ ಡಾಕ್ಟರ್. ನಮಸ್ತೆ ರಾಹುಲ್. ಡಾಕ್ಟರ್, ಇದು ನಮ್ಮ ಫಾದರ್ಗೆ 60 ಇಯರ್ಸ್ ಅವರು. ಸರಿ, ಅವ್ರಿಗೆ ಕ್ರಾನಿಕ್ ಬ್ರಾಂಕೈಟಿಸ್ ತರ ಇದೆ ಸರ್. ಓಕೆ, ಸೊ ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಡಯಾಗ್ನೋಸ್ ಮಾಡಿದ್ದಾರೆ. ಕ್ರಾನಿಕ್ ಬ್ರಾಂಕೈಟಿಸ್ ಇದೆ. ರೀಸೆಂಟ್ ಆಗಿ ಹರ್ನಿಯಾ ಆಪರೇಷನ್ ಕೂಡ ಆಯ್ತು. ಓಕೆ, ಸೊ ಇವಾಗ ತಿರ್ಗಾ ಅದೇ ಜಾಸ್ತಿ ಆಗಿದೆ, ಕಫ ಎಲ್ಲ ಜಾಸ್ತಿ ಆಗಿದೆ. ಸೊ ಏನ್ ಮಾಡ್ಬೇಕು? ಓಕೆ, ಬಟ್ ಚಿಕಿತ್ಸೆ ಪಡ್ಕೊಂಡಾಗ ಕಡಿಮೆ ಆಗಿತ್ತಾ ಕಫ ಎಲ್ಲ? ಡಾಕ್ಟರ್ ಕಡಿಮೆ ಆಗಿತ್ತು. ಓಕೆ, ನಾವು ಆಸ್ತಮಾ ಬ್ರಾಂಕೈಟಿಸ್ ಅಲ್ಲಿ ತುಂಬಾ ಜನ ಬಳಲ್ತಾ ಇರ್ತಾರೆ, ಎಸ್ಪೆಷಲಿ ಏಜ್ಡ್ ಆದವರು ತುಂಬಾ ಜನ ಈ ಕಫದಿಂದ ಬಳಲ್ತಾ ಇರ್ತಾರೆ. ಬಟ್ ಒಂದು ಪಾಯಿಂಟ್ ಹೇಳಿದ್ರಿ ನೀವು, ಸರ್ ಹರ್ನಿಯಾ ಆಪರೇಷನ್ ಆಯ್ತು, ಸೊ ತದನಂತರ ಈಗ ತಿರ್ಗಾ ಸ್ಟಾರ್ಟ್ ಆಗಿದೆ ಅಂತ. ಸೊ ಖಂಡಿತ ನಾವು ಆಸ್ತಮಲ್ಲಿ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ, ತುಂಬಾ ಸರಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಆಫ್ಟರ್ ಮೇಜರ್ ಸರ್ಜರಿ, ಏನೇ ಒಂದು ಶಸ್ತ್ರಚಿಕಿತ್ಸೆಯ ನಂತರ ಈ ರೀತಿಯ ಹಳೆ ಸಮಸ್ಯೆಗಳು ಅಥವಾ ಕಫ ಕಟ್ಟುವಂಥದ್ದು ಅಥವಾ ಆಸ್ತಮಾ ಸ್ಟಾರ್ಟ್ ಆಗುವಂಥದ್ದು ತುಂಬಾ ಜನಕ್ಕೆ ಬರುತ್ತೆ. ಬಿಕಾಸ್ ಆಫ್ಟರ್ ಮೇಜರ್ ಸರ್ಜರಿ ಏನಾಗುತ್ತೆ, ನಮ್ಮಲ್ಲಿ ಇಮ್ಯುನಿಟಿ ಅನ್ನೋದು ಡ್ರಾಪ್ ಆಗುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಡ್ರಾಪ್ ಆಗುತ್ತೆ. ಸೊ ಅದರಿಂದ ಹಳೆ ಸಿಂಪ್ಟಮ್ಸ್ ಆಗಿರ್ಬೋದು ಅಥವಾ ವಾಸಿ ಆಗಿರುವಂತ ಒಂದು ಕಾಯಿಲೆಗಳಾಗಿರ್ಬೋದು, ಇದು ಮರುಕಳಿಸ್ತಾ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆದ ಚಿಕಿತ್ಸೆನ ಕೊಡಬೇಕಾಗತ್ತೆ. ಬಿಕಾಸ್ ಅಂದ್ರೆ ಶಾಶ್ವತವಾಗಿ ಪರಿಹಾರ ಆಗಿಲ್ಲ, ಅದು ಮುಂಚೆ ಜಸ್ಟ್ ತಾತ್ಕಾಲಿಕವಾಗಿ ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದೀರಾ. ಬಿಕಾಸ್ 60 ವರ್ಷ ಅಂತ ಹೇಳ್ತಾರೆ, ತುಂಬಾ ಆಂಟಿಬಯೋಟಿಕ್ಸ್ ಸ್ಟೆರಾಯ್ಡ್ಸ್ ತಗೊಳ್ಳೋದಕ್ಕಿಂತ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಅಡ್ಡ ಪರಿಣಾಮಗಳಿರುವಂತ ಇಲ್ಲದೇ ಇರುವಂತ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ಹೋಮಿಯೋಪತಿಲಿ ನಿಮ್ಗೆ ಸಿಗುತ್ತೆ. ಮತ್ತೆ ಆ ಏಜ್ ಅಲ್ಲಿ ಜಸ್ಟ್ ಕಫ ಕಡಿಮೆ ಆಗೋದಕ್ಕೆ ನಾವು ಔಷಧಿಗಳನ್ನ ಒಂದೇ ಕೊಡೋದಿಲ್ಲ. ಸೊ ಬೇರೆ ತರದ ಏನೇ ಒಂದು ಸಮಸ್ಯೆಗಳಾಗದೇ ಇರಂಗೆ, ಏನೇ ಒಂದು ತೊಂದರೆ ಇತ್ತು ಕೂಡ ಅದು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಡೈಲಿ ಮಾರ್ನಿಂಗು ಖಾಲಿ ಹೊಟ್ಟೆಲಿ ಆದಷ್ಟು ಒಂದು 3 ರಿಂದ 4 ತುಳಸಿ ಎಲೆನ ಸೇವನೆ ಮಾಡ್ತಾ ಬನ್ನಿ. ಸೊ ಆದಷ್ಟು ಏನೇ ಒಂದು ತಿಂದ್ರು ಬಿಸಿ ಬಿಸಿ ಆಹಾರ ಪದ್ಧತಿನ ನೀವು ಸೇವನೆನ ಮಾಡಬೇಕಾಗತ್ತೆ. ಸೊ ನೀರು ಕುಡಿದ್ರು ಬಿಸಿ ನೀರು ಕುಡಿಬೇಕಾಗತ್ತೆ, ಊಟ ಮಾಡಿದ್ರು ಬಿಸಿ ಬಿಸಿ ರೈಸ್ ತಿನ್ಬೇಕಾಗತ್ತೆ, ಅಥವಾ ಬಿಸಿ ಸೂಪ್ಸ್ ನ ತಗೊಳ್ಬೇಕಾಗತ್ತೆ, ಬಿಸಿ ಟೀನ ತಗೊಳ್ಬೇಕಾಗತ್ತೆ. ಸೊ ಈ ತರದ ಆದಷ್ಟು ನೀವು ವಾಮ್ತ್ಗೆ ಒಳಗಾದಾಗ ಆದಷ್ಟು ಕಫ ಉತ್ಪತ್ತಿ ಆಗೋದಿಲ್ಲ, ಅಂದ್ರೆ ಸೋಂಕಿಗೆ ಒಳಗಾಗೋದಿಲ್ಲ. ಏನೇ ಒಂದು ಇನ್ಫೆಕ್ಷನ್ಸ್ ಆದ್ರೂ ಅದು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಸೊ ಜೊತೆಗೆ ನಿಮ್ಮ ನಿಯರೆಸ್ಟ್ ಬ್ರಾಂಚ್, ನಮ್ಮ ವೈದ್ಯಶಾಲಾ ಬ್ರಾಂಚ್ ನೀವು ನೋಡಿ, ಸೊ ಬಂದು ಭೇಟಿಯಾಗಿ ಚಿಕಿತ್ಸೆ ಕೂಡ ಪಡ್ಕೊಳ್ಬಹುದಾಗತ್ತೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಏನೇನ ತಿಳಿಸ್ಕೊಟ್ರು ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರಮ್ಮ, ತಮ್ಮ ಹೆಸರು ತಿಳಿಸಿ. ನಮಸ್ತೆ ಮೇಡಮ್, ನನ್ನ ಹೆಸರು ಭವ್ಯ ಅಂತ ಮಡಿಕೇರಿಯಿಂದ. ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ ಭವ್ಯ ಅವರೇ. ನಮಸ್ತೆ ಸರ್. ನಮಸ್ತೆ ಭವ್ಯ ಅವರೇ, ಗುಡ್ ಈವ್ನಿಂಗ್, ಹೇಳಿಮ್ಮ. ಸರ್ ಏನಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ಗೆ ಒಂದು ಮಲ್ಗಿ ಎದ್ದೇಳುವಾಗ ಮಾರ್ನಿಂಗ್ ಒಂದು ಉಸಿರಾಡುವಾಗ ಒಂಥರ ಸೌಂಡ್ ಬರ್ತಾ ಇರುತ್ತೆ, ಯಾವಾಗ್ಲೂ ಕೂಡ ಸೊಯ್ ಸೊಯ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಮತ್ತೆ ಅವರಿಗೆ ಚೆಸ್ಟಿನ ಸ್ವಲ್ಪ ರಿಬ್ಸ್ ಹತ್ರ ಕೆಳಗಡೆ
ಅವರೆಲ್ಲ ತುಂಬಾ ಪೈನ್ ಇರುತ್ತೆ, Pain ಮತ್ತೆ ಇರುತ್ತೆ. ತುಂಬಾ ಪೈನ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸರ್. Okay. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಅವ್ರಿಗೆ ಎದೆಯಲ್ಲಿ ಅಂದ್ರೆ ಮಲಗಿದಾಗ ಈ ಸುಬೈನ್ ಪೊಸಿಷನ್ ಅಲ್ಲಿ ಮಲ್ಕೊಂಡಿದಾಗ ತುಂಬಾ ಎದೆ ಮೇಲೆ ತುಂಬಾ ಏನೋ ಭಾರ ಇದೆ ಆ ತರ ಫೀಲ್ ಆಗುತ್ತೆ ಅಂತ ಅವ್ರು ಯಾವಾಗ್ಲೂ ಹೇಳ್ತಾರೆ. Okay. But ನಾನು ಅಸ್ತಮ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನನ್ಗೇನ್ ಪ್ರಾಬ್ಲಮ್ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಸ್ವಲ್ಪ ಟೈಮ್ ಹಿಂದೆ ಸ್ಮೋಕಿಂಗ್ ಎಲ್ಲ ಇತ್ತು, ಇವಾಗ ಅದೆಲ್ಲ ಬಿಟ್ಟಿದ್ದಾರೆ, ಆದ್ರೂ ಕೂಡ ಎದೆ ನೋವು ಇರುತ್ತೆ ಅಂತ ಹೇಳ್ತಾರೆ ಸರ್. ಏನ್ ಪ್ರಾಬ್ಲಮ್? ಖಂಡಿತ ಅಮ್ಮ, ನಿಮ್ಮ ಯಜಮಾನ್ರ ಮೇಲೆ ಅಷ್ಟು ಕಾಳಜಿ ಇದೆ ನಿಮ್ಗೆ. ನೀವೇನೇನ್ ಲಕ್ಷಣಗಳು ಹೇಳ್ತಾ ಇದ್ದೀರಾ, ಸೊ ಎಲ್ಲ ಆಸ್ತಮಾದ ಲಕ್ಷಣಗಳು. ಓಕೆ, ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಹೇಳ್ದೆ, ಸೊ ಇದರಲ್ಲಿ ಏನೋ ಒಂಥರ ಭಾರ ಅಂತ ಅನ್ಸುತ್ತೆ, ಟೈಟ್ನೆಸ್ ಫೀಲಿಂಗ್ ಆಗುತ್ತೆ. ಯಾಕಂದ್ರೆ ಆಸ್ಮಾ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ನಾಳಗಳು ಸಣ್ಣ ಆಗುತ್ತೆ, ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ, ಟೈಟ್ ಆಗುತ್ತೆ, ಬ್ಯಾಂಡ್ ಎಲ್ಲ ಕನ್ಸ್ಟ್ರಿಕ್ಟ್ ಆಗುತ್ತೆ. ಸೊ ಇದರ ಲಕ್ಷಣಗಳು ನೀವು ಹೇಳ್ತಾ ಇದ್ದೀರಾ. ಈ ಆಸ್ತಮಾ ಅನ್ನೋದು ಯಾವುದೇ ರೀತಿ ಇದು ದಿನ ಇರುವಂತ ಕಾಯಿಲೆಗಳಲ್ಲ, ಇದೊಂದು ಅಗ್ರಿವೇಟಿಂಗ್ ಫ್ಯಾಕ್ಟರ್ ಆಗಿ ಕಂಡುಬರುತ್ತೆ. ಸೊ ಏನಾದ್ರೂ ಒಂದು ಈ ಮೈಂಟೈನಿಂಗ್ ಕಾಸು ಅಥವಾ ಏನೋ ಒಂದು ಅಗ್ರಿವೇಟಿಂಗ್ ಫ್ಯಾಕ್ಟರ್ ಬಂದಾಗ ಅಟ್ಯಾಕ್ ಆಗುವಂಥದ್ದು. ಸೊ ಎಲ್ಲ ಕಾಯಿಲೆಗಳು ಸಣ್ಣದಿಂದನೇ ದೊಡ್ಡದಾಗತ್ತೆ, ಇನಿಷಿಯಲ್ ಹಂತದಿಂದ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಈಗ ಅವ್ರಿಗೆ ಏನೂ ತೊಂದರೆ ಕೊಡದೇ ಇರ್ಬೋದು, ಬಟ್ ವೀಸಿಂಗ್ ಸೌಂಡ್ ನಿಮ್ಗೆ ಕೇಳ್ತಾ ಇದೆ ಅಂತ ಹೇಳ್ತೀರಾ. ಸೊ ಅದಕ್ಕೆ ಈ ವೀಸಿಂಗ್ ಸೌಂಡ್ಗಳು ಬರುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗತ್ತೆ. ಸೊ ಇದು ಹೀಗೆ ಬಿಟ್ರೆ ಮುಂದೆ ಇನ್ನ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ಯಾವುದೇ ರೀತಿ ಆತಂಕ ಪಡಕ್ ಹೋಗ್ಬೇಡಿ. ಹೋಮಿಯೋಪತಿಕ್ ಚಿಕಿತ್ಸೆ ಈ ನಿಟ್ಟಿನಲ್ಲಿ ಅಥವಾ ಈ ಸ್ಟೇಜ್ ಅಲ್ಲಿ ಖಂಡಿತ ಅವಶ್ಯಕತೆ ಇದೆ. ತಾನಾಗೆ ವಾಸಿ ಆಗತ್ತೆ ಅಥವಾ ದಿನ ದಿನ ಅದು ವಾಸಿ ಆಗತ್ತೆ ಅಂತ ಖಂಡಿತ ತಿಳ್ಕೊಳ್ಬೇಡಿ. ಯಾವತ್ತೂ ಒಂದು ಸಮಸ್ಯೆ ನಮ್ಮ ದೇಹದಲ್ಲಿ ಬಂದಾಗ ವರ್ಷ ವರ್ಷ ಅದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಮಡಿಕೇರಿಯಿಂದ ಕರೆ ಮಾಡ್ತಾ ಇದ್ದೀರಾ, ಮೈಸೂರಲ್ಲಿ ನಮ್ಮ ಶಾಖೆ ಇದೆ, ಹಾಸನಲ್ಲಿ ನಮ್ಮ ಶಾಖೆ ಇದೆ. ನಿಮ್ಗೆ ಯಾವ್ದು ನಿಯರೆಸ್ಟ್ ಬ್ರಾಂಚ್ ಆಗುತ್ತೆ, ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಬನ್ನಿ. ಸೊ ಆದಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ನಾವು ಮಾಡ್ಕೊಡ್ಬೋದಾಗತ್ತೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮಾ. ನೆಕ್ಸ್ಟ್ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು ತಿಳಿಸಿ. ರವಿ ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಅಲರ್ಜಿ ಸ್ವಲ್ಪ ಹೇಳೋದು. ನಮಸ್ತೆ ರವಿ ಅವರು, ಹೇಳಿ ಏನ್ ಸಮಸ್ಯೆ? ಸ್ವಲ್ಪ ಕಣ್ಣು ಉರಿ, ಕಣ್ಣು ಕೆಂಪು ಜಾಸ್ತಿ ಇದಾಗ್ತಲ್ರಿ ಅಲರ್ಜಿ. ಓಕೆ, ಎಷ್ಟು ವರ್ಷದಿಂದ ಈ ರೀತಿಯ ಸಮಸ್ಯೆ ಇದೆ ರವಿ ಅವರೇ? ಒಂದೇ 2-3 ವರ್ಷ ಆಯ್ತ್ರಿ. ಗೊತ್ತಿಲ್ಲ ಅಂದ್ರೆ ನಾವು ಇಲ್ಲಿ ಓಕೆ, ಏನ್ ಕೆಲಸ ಮಾಡ್ತೀರಾ ನೀವು? ಎಲ್ಲ ಇರ್ತೀನಿ. ಟೈಲರಿಂಗಾ? ಹೌದು. ಓಕೆ, ಸೊ ಬೇರೆ ಏನಾದ್ರೂ ಸಮಸ್ಯೆಗಳು ಉಂಟಾಗ್ತಿದ್ಯಾ? ಅದೇ ಕಣ್ಣು ಉರಿ, ಕಣ್ಣು ಕೆಂಪು ಜಾಸ್ತಿ ಆಗ್ತೈತ್ರಿ. ಓಕೆ, ಸೊ ಓಕೆ ಓಕೆ, ಅಲರ್ಜಿ ಅನ್ನೋದು ಖಂಡಿತ ಬರ್ಬೋದು ನಿಮ್ಮ ಸ್ಟೇಜಸ್ ಅಲ್ಲಿ, ಯಾಕಂದ್ರೆ ನಿಮ್ಮ ಪ್ರೊಫೆಷನ್ ಕೂಡ ಅದೇ ರೀತಿ ಇದೆ. ಕಾರಣದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಸೊ ಈ ರೀತಿಯ ಈ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತವ್ರು ಅಥವಾ ಈ ಬಟ್ಟೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂತವ್ರು ಅಥವಾ ಟೈಲರಿಂಗ್ ಮಾಡೋರಿಗೆ ತುಂಬಾ ಈ ರೀತಿಯ ಅಲರ್ಜಿ ಮತ್ತೆ ಆಸ್ತಮಾ ಬರೋ ಕಂಡೀಷನ್ಸ್ ಇರುತ್ತೆ. ಬಿಕಾಸ್ ಆ ತರದ ಡೆಸ್ಟ್ ಗಳಲ್ಲಿ ನಾವು ಫೈನ್ ಡೆಸ್ಟ್ ಅಂತ ಹೇಳ್ತೀವಿ. ಫೈನ್ ಡೆಸ್ಟ್ ಸಡನ್ ಆಗಿ ತೊಂದರೆ ಕೊಡದೇ ಇರಬಹುದು, ಬಟ್ ಅದು ಶೇಖರಣೆ ಆಗಿ ಆಗಿ ಏನಾಗುತ್ತೆ, ಲಂಗ್ಸ್ ನ ವೀಕ್ ಮಾಡುವಂತದ್ದು, ಅಲರ್ಜಿಗಳಿಗೆ ಉಂಟಾಗುವಂತ ಸಮಸ್ಯೆಗಳು ಹೋಗುತ್ತೆ. ಒಂದು ಅಡ್ವೈಸ್, ಆದಷ್ಟು ನೀವು ಟೈಲರಿಂಗ್ ಕೆಲಸ ಏನಿದೆ ನಾನು ಕಂಪ್ಲೀಟ್ ಆಗಿ ಬಿಡಿ ಅಂತ ಹೇಳ್ತಾ ಇಲ್ಲ, ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಸೊ ಜೊತೆಗೆ ಚಿಕಿತ್ಸೆ ಪಡ್ಕೊಳ್ತಾ ಬನ್ನಿ. ಸೊ ಅದಕ್ಕೆ ಅದೇ ನಿಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದಾಗತ್ತೆ. ಬಿಕಾಸ್ ನಾವು ಯಾವತ್ತು ಕೆಲಸನೇ ಬಿಡಿ ಅಂತ ಹೇಳಕ್ ಆಗೋದಿಲ್ಲ. ಸೊ ಎಷ್ಟೋ ಜನ ಅದ್ರ ಮೇಲೇನೆ ಅವರು ಜೀವನ ಮಾಡ್ತಾ ಇರ್ತಾರೆ. ಸೊ ಚಿಕಿತ್ಸೆನ ಪಡ್ಕೊಂಡು ಸೊ ಜೊತೆಗೆ ವಾಸಿ ಆಗ್ತಾ ಇರುತ್ತೆ. ಸೊ ಜೊತೆಗೆ ನೀವು ಕೆಲಸ ಮಾಡ್ತಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ರವಿ ಅವರೇ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ರವಿ ಅವರೇ. ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಆದಷ್ಟು ಅವ್ರು ಏನೇನ ತಿಳಿಸ್ಕೊಟ್ರು ಅದನ್ನ ಒಂದು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು ತಿಳಿಸಿ. ನಮ್ಮ ಹೆಸರು ಗಣೇಶ್ ಅಂತ ಮೇಡಮ್, ಮಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಗಣೇಶ್ ಅವರೇ, ಹೇಳಿ ಏನ್ ತೊಂದರೆ? ಸರ್ ನಮ್ಮ ಮಗಳಿಗೆ 3 ವರ್ಷ ಸರ್ ಈಗ. ಓಕೆ. ಅವಳಿಗೆ ಒಂದು 3 ತಿಂಗಳಿಂದ ಈ ಶೀತ ಮತ್ತೆ ಕೆಮ್ಮು ರಿಪೀಟ್ ಆಗ್ತಾನೆ ಇದೆ ಸರ್. ನಾವು ಇಂಗ್ಲಿಷ್ ಮೆಡಿಸಿನ್ ಮಾಡಿದಾಗ ಆಂಟಿಬಯೋಟಿಕ್ ಎಲ್ಲ ಕೊಟ್ಟ ಕಡಿಮೆ ಆಗ್ತದೆ ಸರ್. 1 ವಾರ 10 ದಿನ ಮೆಡಿಸಿನ್ ಮಾಡಿದ್ಮೇಲೆ ಓಕೆ, ನಂತರ ಒಂದು 10 ದಿನ ಚೆನ್ನಾಗಿರ್ತಾಳೆ ಸರ್. ಮತ್ತೆ ಅದೇ ಸೇಮ್ ಪ್ರಾಬ್ಲಮ್, ಬೆಳಗ್ಗೆ ಎದ್ದ ತಕ್ಷಣ ಕೆಮ್ಮು ಆಗುವಂತದ್ದು, ಶೀತ ಬರುವಂತದ್ದು ರಿಪೀಟ್ ಆಗ್ತಾನೆ ಇದೆ ಸರ್. ಒಂದು 3 ತಿಂಗಳಿಂದ ಕ್ಲಿಯರ್ ಆಗ್ತಾನೆ ಇಲ್ಲ ಸರ್. ಓಕೆ ಸರ್, ನಿಮಗಾಗ್ಲಿ ನಿಮ್ಮ ವೈಫ್ಗಾಗ್ಲಿ ಈ ರೀತಿಯ ಸಮಸ್ಯೆಗಳು ಉಂಟಿತ್ತ? ಏನಾದ್ರೂ ಫಾದರ್ ಮದರ್ ಅಥವಾ ನಿಮ್ಮ ತಂದೆ ತಾಯಿಗೆ ಈ ರೀತಿಯ ಅಲರ್ಜಿ ಅಥವಾ ಆಸ್ತಮಾದ ಕಂಡೀಷನ್ಸ್ ಇತ್ತಾ? ಆಸ್ತಮಾ ಕಂಡೀಷನ್ ನನಗೆ ಸ್ವಲ್ಪ ಇದೆ ಸರ್. ಅಂದ್ರೆ ನನಗೀಗ ಡಸ್ಟ್ ಎಲ್ಲ, ಓಲ್ಡ್ ಡಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡಿದ್ರೆ ತಕ್ಷಣ ವೀಸಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ವೀಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಓಕೆ, ಸಿ ಆಸ್ತಮಾ ಮತ್ತೆ ಅಲರ್ಜಿಲಿ ನಾವು
ನೋಡುವಂಥದ್ದೇ ಹೆರಿಡಿಟಿ ಟೆಂಡೆನ್ಸಿಯನ್ನು ನಾವು ಹೆಚ್ಚು ನೋಡ್ತೇವೆ. ಓಕೆ, ತಂದೆ ತಾಯಿಗೆ ಇರಲೇಬೇಕು ಅಂತ ಇರೋದಿಲ್ಲ, ಬಟ್ ಇದ್ರೆ ಮಕ್ಕಳಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಈಗ 3 ತಿಂಗಳಿಂದ ಅಲರ್ಜಿಕ್ ರೈನೈಟಿಸ್ ಲಕ್ಷಣಗಳು ನಿಮ್ಮ ಮಗಳಿಗೆ ಕಂಡು ಬರ್ತಾ ಇದೆ. ಏನ್ ಮೂಗಲ್ಲಿ ಸೋರ್ತಾ ಇದೆ, ಸ್ನೀಸಿಂಗ್ ಆಗ್ತಾ ಇದೆ, ರನ್ನಿಂಗ್ ನೋಸ್ ಆಗ್ತಾ ಇದೆ, ಇದೆಲ್ಲ ಅಲರ್ಜಿಕ್ ರೈನೈಟಿಸ್ ಲಕ್ಷಣಗಳು. ಅಂದ್ರೆ ಅಲರ್ಜಿಲಿ ಮೊದಲನೇ ಹಂತದ ಒಂದು ಸ್ಟೇಜ್ ಅಂತಾನೆ ಹೇಳ್ಬೋದು, ಒಂದು ಲಕ್ಷಣಗಳು. ಸೊ ಈ ಸ್ಟೇಜ್ ಅಲ್ಲಿ ಕರೆಕ್ಟ್ ಆದ ನೀವು ಚಿಕಿತ್ಸೆನ ಕೊಡಿಸ್ಬಿಟ್ರೆ ಸೊ ಅದೇ ರೀತಿ ಆಸ್ತಮಕ್ಕೆ ಅದು ಕನ್ವರ್ಟ್ ಆಗೋದಿಲ್ಲ. ಯಾಕಂದ್ರೆ ಇಟ್ ಈಸ್ ಲೈಕ್ ಎ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು. ಇದು ಸಡನ್ ಆಗಿ ತೊಂದರೆ ಕೊಡುವಂತದ್ದಲ್ಲ. ಅಲರ್ಜಿಕ್ ರೈನೈಟಿಸ್ ಬರುತ್ತೆ, ದೆನ್ ಸೈನಸೈಟಿಸ್ ಲಕ್ಷಣಗಳು ಬರುತ್ತೆ, ದೆನ್ ಬ್ರಾಂಕೈಟಿಸ್ ಲಕ್ಷಣಗಳು ಬರುತ್ತೆ, ಕೊನೆಯದಾಗಿ ಆಸ್ಮಾ ಸ್ಟಾರ್ಟ್ ಆಗುವಂತದ್ದು. ಸೊ ಕರೆಕ್ಟ್ ಆದ ಹೋಮಿಯೋಪತಿಕ್ ಚಿಕಿತ್ಸೆನ ಈ ಸ್ಟೇಜ್ ಅಲ್ಲಿ ಕೊಡಿಸಿದ್ರೆ ಖಂಡಿತ ನಿಮ್ಮ ಮಗಳು ವಾಸಿ ಆಗ್ತಾಳೆ. ಸೊ ಯಾವುದೇ ರೀತಿ ತೊಂದರೆ ನಿಮ್ಮ ಮಗಳಿಗೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಬಹಳ ಕಡಿಮೆ ಇರ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಮಗಳು ತುಂಬಾ ಸೆನ್ಸಿಟಿವ್ ಆಗ್ತಾರೆ. ಎಲ್ಲೋ ಒಂದು ಎನ್ವಿರಾನ್ಮೆಂಟ್ ಕೋಲ್ಡ್ ಆದ್ರೆ ಬೇಗ ಅಟ್ಯಾಕ್ ಆಗುವಂಥದ್ದು. ನೀವು ಕೂಡ ಹೇಳಿದ್ರೆ ತುಂಬಾ ಮನೆ ಕ್ಲೀನ್ ಮಾಡಿದ್ರೆ ಬೇಗ ಆಸ್ಮಾ ಸ್ಟಾರ್ಟ್ ಆಗುತ್ತೆ. ಸೊ ಈ ಎನ್ವಿರಾನ್ಮೆಂಟ್ಗೆ ನಾವು ಸೂಕ್ಷ್ಮತೆ ಆದಾಗ ಸೊ ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ. ಹೋಮಿಯೋಪತಿಕ್ ಮಾತ್ರೆಗಳಲ್ಲಿ ಯಾವುದೇ ರೀತಿ ನಾವು ಆಂಟಿಬಯೋಟಿಕ್ಸ್ ಆಗಲಿ, ಸ್ಟೆರಾಯ್ಡ್ಸ್ ಆಗಲಿ, ಅಲರ್ಜಿಕ್ ಟ್ಯಾಬ್ಲೆಟ್ಸ್ ಆಗಲಿ ನಾವು ಕೊಡೋದಿಲ್ಲ. ಸೊ ಅದನ್ನ ಕಾರಣಗಳನ್ನ ತಿಳ್ಕೊಂಡು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ಔಷಧಿಗಳನ್ನ ಕೊಟ್ಟಾಗ ನಿಮ್ಮ ಸೆನ್ಸಿಟಿವ್ ಅಂದ್ರೆ ಸೂಕ್ಷ್ಮತೆ ಅನ್ನೋದು ಕಡಿಮೆ ಆದಾಗ ಅದು ಇಂಪ್ರೂವ್ಮೆಂಟ್ಸ್ ನಿಮಗೆ ಕಂಡು ಬರುತ್ತೆ. ಸೊ ಈ ಸ್ಟೇಜ್ ಅಲ್ಲೇ ಖಂಡಿತ ಹೋಮಿಯೋಪತಿಕ್ ಮಾತ್ರೆಗಳನ್ನ ಕೊಡಿಸಿ ಖಂಡಿತ ವಾಸಿ ಮಾಡಬಹುದಾಗತ್ತೆ. ಯಾವುದೇ ರೀತಿ ಭಯ ಪಡುವಂತದ್ದು ಬೇಡ ಸರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಡಾಕ್ಟರೇ ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಸೊ ಇನ್ನೂ ನೀವು ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮ ವೈದ್ಯಶಾಲೆಗೆ ನೀವು ಭೇಟಿ ಕೊಟ್ಟರೆ ಖಂಡಿತವಾಗಿಯೂ ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ನೀವು ತಗೊಳ್ಬಹುದು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು ತಿಳಿಸಿ. ಮೇಡಮ್ ಹನುಮಂತರಾಜ್ ಅಂದ್ಬಿಟ್ಟು ಬೆಂಗಳೂರು ಜಾಲಹಳ್ಳಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಹನುಮಂತರಾಜ್ ಅವರು, ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ? ಸರ್ ನಾವು ಬಿಲ್ಡಿಂಗ್ ಎಲೆಕ್ಟ್ರಿಕಲ್ ವರ್ಕ್ ಮಾಡೋದು. ಓಕೆ. ಹಂಗಾಗಿ ನಮ್ಗೆ ಡಸ್ಟ್ ಅಲರ್ಜಿ ಬಂದಿದೆ. ಅಂದ್ರೆ ತುಂಬಾ ಧೂಳೆಲ್ಲ ಇರುತ್ತೆ ಬಿಲ್ಡಿಂಗ್ ಗಳಲ್ಲಿ. ಅದು ಈ ನಡುವೆ ಒಂದು 3-4 ಇಯರ್ಸ್ ಇಂದ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಅದು ನಮ್ಗೆ ತುಂಬಾ ತಡ್ಕೊಳಕ್ ಆಗಲ್ಲ. ಮೂಗೆಲ್ಲ ಉರಿ ಉರಿ ಬರುತ್ತೆ. ಸ್ವಲ್ಪ ಉಸಿರಾಟ ಅದು ಇದು ಆಗುತ್ತೆ. ಆ ತರ ಎಲ್ಲ ಆಗ್ತಾ ಇದೆ. ಓಕೆ. ಕೆಲಸ ಈಗ ಕಡಿಮೆ ಮಾಡಿದೀರಾ? ಈಗ ಕೆಲಸದ ಪಾಡ್ ಕೆಲಸ ಮಾಡ್ತಾ ಇದ್ದೀರಾ? ಈಗ ಕೆಲಸ ಮಾಡ್ತಾ ಇದೀವಿ. ಆ ಟೈಮಲ್ಲಿ ನಾನು ಮಾಸ್ಕ್ ಹಾಕೊಂಡ್ ಬಿಡ್ತೀನಿ. ಮಾಸ್ಕ್ ಹಾಕೊಂಡಾಗ ಅದು ಅವಾಯ್ಡ್ ಆಗ್ತಾ ಇದೆ. ಓಕೆ. ಅಲರ್ಜಿ ನಿಮ್ಮ ಅದನ್ನ ನಾವು ಮೇಂಟೈನಿಂಗ್ ಕಾಸ್ ಅಂತ ಹೇಳಿ ಕರಿತೀವಿ. ಓಕೆ. ನಿಮ್ ಕೆಲಸದ್ರೆಲ್ಲ ಅಲರ್ಜನ್ಸ್ ಆಗ್ಲಿ, ಡಸ್ಟ್ ಆಗ್ಲಿ, ಧೂಳಾಗ್ಲಿ ಇರೋದ್ರಿಂದ ಬಹಳ ಎಚ್ಚೆತ್ತಿ ನೀವು ನೋಡ್ಕೊಳ್ಬೇಕಾಗತ್ತೆ ನಿಮ್ಮ ಆರೋಗ್ಯನ. ಬಿಕಾಸ್ ಇದು ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಬಂತು ಅಂದ್ರೆ ತೊಂದರೆ ಜಾಸ್ತಿ ಆಗತ್ತೆ. ಸೊ ಆದಷ್ಟು ಒಂದು ಅಡ್ವೈಸ್ ಕೊಡೋದಕ್ಕೆ, ನಾವು ಮಾಸ್ಕ್ ನ ವೇರ್ ಮಾಡ್ತಾ ಇದ್ರೆ ಖಂಡಿತ ಮಾಸ್ಕ್ ನ ವೇರ್ ಮಾಡಿ ನೀವು ಕೆಲಸನ ಮಾಡ್ತಾ ಬನ್ನಿ. ಸೊ ಆದಷ್ಟು ನೀವು ಫ್ರೆಶ್ ಏರ್ ನ ನೀವು ತಗೊಳ್ಬೇಕಾಗತ್ತೆ. ಸೊ ಈಗ ಡಸ್ಟ್ ಏರ್ಗೆ ನೀವು ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಆದಷ್ಟು ಈಗ 4 ಗಂಟೆ 5 ಗಂಟೆಗೆ ಏನು ನಿಮ್ಗೆ ಫ್ರೆಶ್ ಏರ್ ಬರುತ್ತೆ ಸೊ ಅದನ್ನ ನೀವು ಅದರಲ್ಲಿ ನೀವು ಯೋಗ ಮಾಡುವಂತದ್ದು ಅಥವಾ ಪ್ರಾಣಾಯಾಮ ಮಾಡುವಂತದ್ದು ಅಥವಾ ಆ ಗಾಳಿನ ಸೇವನೆ ಮಾಡೋದ್ರಿಂದ ಲಂಗ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ರೆಸಿಸ್ಟೆನ್ಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ನಿಮ್ಮ ಲಕ್ಷಣಗಳು ತಾನಾಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಒಬ್ರು ಕಾಲರ್ ಕೂಡ ಹೇಳಿದೆ ತುಳಸಿ ಎಲೆನ ಸೇವನೆ ಮಾಡಿ ಅಂತ. ನೀವು ಕೂಡ ತುಳಸಿ ಎಲೆ ಸೇವನೆ ಮಾಡಿ. ಅಲರ್ಜಿ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಜೊತೆಗೆ ಹೋಮಿಯೋಪತಿಕ್ ಚಿಕಿತ್ಸೆನ ನೀವು ತಗೊಳ್ತಾ ಬನ್ನಿ. ನಿಮ್ಗೆ ಅಷ್ಟೊಂದು 3 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀರಾ ಅಥವಾ ನನ್ಗೆ ಅದು ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ, ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂದ್ರೆ ಖಂಡಿತ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ. ಮಲ್ಲೇಶ್ವರಂ ಮತ್ತೆ ಜಯನಗರಲ್ಲಿ ನಮ್ಮ ಶಾಖೆ ಇದೆ. ಸೊ ಬಂದು ಭೇಟಿಯಾಗಿ. ಸೊ ಜೊತೆಗೆ ಮೆಡಿಸಿನ್ಸ್ ಕೊಡೋರೋ ಜೊತೆಗೆ ಏನೇನ್ ಪದಾರ್ಥಗಳನ್ನ ತಿನ್ಬೇಕು, ಏನೇನ್ ಪದಾರ್ಥಗಳನ್ನ ತಿನ್ಬಾರ್ದು ಅಂತ ಹೇಳ್ತಾ ಹೋಗ್ತಾ ಇರ್ತೀವಿ. ಹೋಮಿಯೋಪತಿಕ್ ಮಾತ್ರೆಗಳು ತಗೊಳ್ಳೋದ್ರಿಂದ ಮೊದಲನೇದಾಗಿ ನಾವು ಇಂಪ್ರೂವ್ಮೆಂಟ್ಸ್ ಕೊಡುವಂತದ್ದು ಈ ಸಿವಿಯರಿಟಿ ಆಫ್ ಅಟ್ಯಾಕ್ ನ ಕಡಿಮೆ ಆಗ್ತಾ ಇರುತ್ತೆ. ತುಂಬಾ ಜನರು ಹೇಳ್ತಾರೆ ಸರ್ ಮೆಡಿಕೇಶನ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ತುಂಬಾ ನನಗೆ ತೊಂದರೆ ಆಗ್ತಿತ್ತು, ಈಗ ಮೆಡಿಕೇಶನ್ಸ್ ತಗೊಂಡ್ಮೇಲೆ ನಂಗೆ ಒಂದು 70% ಅಟ್ಯಾಕ್ ಕಡಿಮೆ ಆಗಿದೆ, ಸ್ವಲ್ಪ ಮಾತ್ರ ಬರ್ತಾ ಇರುತ್ತೆ. ಅಂದ್ರೆ ಸಿವಿಯರಿಟಿ ಆಫ್ ಅಟ್ಯಾಕ್ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ರಿಪೀಟೆಡ್ ಆಫ್ ಅಟ್ಯಾಕ್ಸ್ ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ಮುಂಚೆ 1 ವಾರಕ್ಕೊಮ್ಮೆ ಬರ್ತಿತ್ತು, 3 ದಿವಸಕ್ಕೊಮ್ಮೆ ಬರ್ತಿತ್ತು. ಈಗ ನನಗೆ 3 ತಿಂಗಳಿಗೊಮ್ಮೆ ಬರುತ್ತೆ, 6 ತಿಂಗಳಿಗೊಮ್ಮೆ ಬರುತ್ತೆ. ಈಗ ನೆಗಡಿನೇ ಬರಬಾರ್ದು, ಕೆಮ್ಮೆ ಬರಬಾರ್ದು ಅಂತ ಔಷಧಿಗಳನ್ನ ಕೊಡಕ್ ಆಗೋದಿಲ್ಲ. ಅದು ನಾರ್ಮಲ್ ಆಗಿ ಬರುವಂತ ಲಕ್ಷಣಗಳು ನಾವು ನೆಗಡಿ ಕೆಮ್ಮು ಅಂತ ಹೇಳ್ತೀವಿ. ಸೊ ಇದು ಯಾವಾಗ ರಿಪೀಟೆಡ್ ಆಗಿ ನಿಮ್ಗೆ ಒಳಗಡೆ ಆಗ್ತಾ ಇರುತ್ತೆ, ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ, ಆಗ ಮಾತ್ರ ಚಿಕಿತ್ಸೆಯ ಅವಶ್ಯಕತೆ ಖಂಡಿತ ಇರುತ್ತೆ. ಹೋಮಿಯೋಪತಿಕ್ ಚಿಕಿತ್ಸೆನ ಪಡ್ಕೊಳ್ಳಿ, ಗುಣಮುಖರಾಗಿ ಸರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಹೆಸರು ತಿಳಿಸಿ.
ಹಲೋ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಎಸ್ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಅಸ್ತಮಾ ಅಲರ್ಜಿ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕಾಲರ್ಸ್ ನ ನೀವು ಕೂಡ ನೋಡಿರ್ತೀರಾ. ಒಬ್ಬೊಬ್ರು ಕೂಡ ಒಂದೊಂದು ಕಾರಣಕ್ಕೆ ಒಂದೊಂದು ರೀತಿಯಾದ ಪ್ರಾಬ್ಲಮ್ ಇಂದ ಅಸ್ತಮಾ ಅಲರ್ಜಿ ಆಗುವಂತದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ನೀವು ಕೂಡ ಇಂತಹ ಒಂದು ಅಲರ್ಜಿ ಅಥವಾ ಅಸ್ತಮಾ ಪ್ರಾಬ್ಲಮ್ ಅನ್ನ ನೀವೇ ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಇಂತಹ ಒಂದು ಪ್ರಾಬ್ಲಮ್ ನ ಯಾರಾದ್ರೂ ಫೇಸ್ ಮಾಡ್ತಿದ್ರೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವೀಕ್ಷಕರೇ, ಒಂದು ಶಾಖೆ ಬಂದು ನಮ್ಮ ವೈದ್ಯಶಾಲೆ ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂನಲ್ಲಿ ಇರುವಂತದ್ದು. ಈವನ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಹೀಗೆ ಸಾಕಷ್ಟು ಕಡೆ ಒಂದು ಶಾಖೆ ಇರೋದ್ರಿಂದ ನಿಮಗೆ ನಿಯರೆಸ್ಟ್ ಆದ ಕಡೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಎಸ್ ಸರ್, ಈಗ ಒಂದು ಅಸ್ತಮಾ ಅಲರ್ಜಿ ಬಗ್ಗೆ ಮಾಹಿತಿಯನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ. ಅಂಡ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಯಾವುದೋ ಒಂದು ಫುಡ್ ಅನ್ನ ತಗೊಳ್ತಾ ಇದೀವಿ, ಕೆಲವೊಬ್ಬರಿಗೆ ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಇದನ್ನ ತಗೊಳ್ಳೋದ್ರಿಂದ ಅಲರ್ಜಿ ಬರ್ತಿದೆ ಅಂತ ಆ ಫುಡ್ ಅನ್ನು ತಗೊಳ್ಳೋದೇ ಸ್ಟಾಪ್ ಮಾಡ್ಬಿಡ್ತಾರೆ. ಅಥವಾ ಈಗ ಒಂದು ವಾತಾವರಣದಲ್ಲಿ ಒಂದು ಡಸ್ಟ್ ಇಂದ ಅಲರ್ಜಿ ಬರ್ತಿದೆ ಅಂತ ಹೇಳಿದ್ರೆ ಡಸ್ಟ್ ಹೋಗೋದನ್ನೇ ಸ್ಟಾಪ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ವೈಸ್ ಬಂದಾಗ ಒಂದು ಅಲರ್ಜಿ ಬರ್ತಿದೆ ಅನ್ನೋವಾಗ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ. ಪ್ರತಿಯೊಬ್ಬರಿಗೂ ಕೂಡ ಅಲರ್ಜಿ ಅನ್ನೋದು ಯಾವುದೇ ಹಂತದಲ್ಲಿದ್ದಾಗಲೂ ಕೂಡ ಟ್ರೀಟ್ಮೆಂಟ್ ಬೇಕಾ ಅನ್ನುವಂಥದ್ದು. ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಬಿಕಾಸ್ ಎಲ್ಲಾನು ಚಿಕಿತ್ಸೆ ಮೇಲೆ ಡಿಪೆಂಡೆನ್ಸಿ ಆಗುವಂತದ್ದು ತಪ್ಪು. ಮತ್ತೆ ಎಷ್ಟೋ ಜನ ನೀವು ಹೇಳ್ದಂಗೆ ಡಸ್ಟ್ ಹೋಗೋದನ್ನೇ ಅವಾಯ್ಡ್ ಮಾಡೋದು. ಖಂಡಿತ ಬೆಂಗಳೂರಲ್ಲೇ ವಾಸ ಮಾಡ್ತವ್ರಂತೂ ಡಸ್ಟ್ ಇಲ್ದೇ ಇರುವಂತಹ ಜಾಗ ಖಂಡಿತ ಇಲ್ಲ. ಸೊ ನಮ್ಮ ಟ್ರೀಟ್ಮೆಂಟ್ಸ್ ಯಾವ ರೀತಿ ಇರಬೇಕು, ಸೊ ಡಸ್ಟ್ಗೆ ಹೋದವ್ರಿಗೆಲ್ಲ ಸಮಸ್ಯೆಗಳು ಉಂಟಾಗೋದಿಲ್ಲ. ಬಟ್ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಅಫೆಕ್ಟ್ ಆಗ್ತಾ ಇರೋದ್ರಿಂದ ಸಮ್ ಕಾರಣಗಳಿರುತ್ತೆ, ಸೊ ಸಮ್ ಸಮಸ್ಯೆಗಳಿರುತ್ತೆ. ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಾವು ಔಷಧಿಗಳನ್ನ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಈಗ ಡಸ್ಟ್ ನಂತೂ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಕೋಲ್ಡ್ ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಅವರ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕಾಗತ್ತೆ. ಅಥವಾ ತಂದೆ ತಾಯಿಗೆ ಅಲರ್ಜಿಕ್ ಟೆಂಡೆನ್ಸಿ ಇರುತ್ತೆ, ಸೊ ತಂದೆಗಿರ್ಬೋದು, ತಾಯಿಗಿರ್ಬೋದು, ಮೆಟರ್ನಲ್ ಸೈಡ್, ಪೆಟರ್ನಲ್ ಸೈಡ್, ಅದನ್ನೇನು ನಾವು ಮಾಡೋಕ್ಕಾಗೋದಿಲ್ಲ, ಬಂದಿದೆ ಆಸ್ ಅ ಗಿಫ್ಟ್ ಆಗಿ. ಬಟ್ ಅದನ್ನ ಯಾವ ರೀತಿ ಸರಿಪಡಿಸ್ಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು, ಎನ್ವಿರಾನ್ಮೆಂಟಲ್ ತುಂಬಾ ಈ ಪೋಲನ್ಸ್ ಅಂತ ನೋಡ್ತೀವಿ ಈ ಮರಗಳಿಂದ, ಗಿಡಗಳಿಂದ. ಸೊ ಇದರಿಂದ ಅಫೆಕ್ಟ್ ಆಗ್ಬೋದು. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಒಂದು ಫೈನ್ ಡಸ್ಟ್ ಗಳಿಂದ, ಬಟ್ಟೆಗಳಿಂದ ಬರುವಂತ ಒಂದು ಅಲರ್ಜನ್ಸ್ ಆಗಿರ್ಬೋದು. ಅಥವಾ ಹ್ಯಾಬಿಟ್ಸ್ ಮೇನ್ ಇಂಪಾರ್ಟೆಂಟ್. ಎಷ್ಟೋ ಜನ ಈ ಅಲರ್ಜಿ ಆಸ್ತಮೆಯಿಂದ ಬಳಲ್ತಾ ಇದ್ದಾರೆ, ಚಿಕಿತ್ಸೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಚಿಕಿತ್ಸೆ ಜೊತೆಗೆ ಸ್ಮೋಕಿಂಗ್ ಅಂತೂ ಖಂಡಿತ ಬಿಡೋದಿಲ್ಲ, ಆಲ್ಕೋಹಾಲಿಸಮ್ ಅಂತೂ ಖಂಡಿತ ಬಿಡೋದಿಲ್ಲ. ಸೊ ತಂಬಾಕು ಸೇವನೆ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಆದಷ್ಟು ನಾವು ಅವಾಯ್ಡ್ ಮಾಡ್ತಾ ಬರಬೇಕಾಗುತ್ತೆ. ಆಸ್ ಎ ವೈದ್ಯರಾಗಿ ಬರೀ ಔಷಧಿ ಕೊಡುವಂತ ಕೆಲಸಗಳು ಮಾತ್ರ ಮಾಡೋದಲ್ಲ. ಸೊ ಔಷಧಿಗಳು ಕೊಡೋ ಜೊತೆಗೆ ಮನೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ಪದಾರ್ಥ ಅವ್ರಿಗೆ ತೊಂದರೆ ಕೊಡುತ್ತೆ, ಯಾವ ಪದಾರ್ಥನ ಅವ್ರು ಅವಾಯ್ಡ್ ಮಾಡಬೇಕು ಅಂತ ತಿಳಿಸ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ. ಬಿಕಾಸ್ ಅವರ ಮ್ಯಾನೇಜ್ಮೆಂಟ್ ಅಂತ ಅವರ ಒಂದು ಹೆಲ್ಪ್ ಇತ್ತು ಅಂತ ಹೇಳಿದ್ರೆ ಖಂಡಿತ 50% ಆಫ್ ಅಲರ್ಜಿ ಮತ್ತೆ ಆಸ್ತಮಾ ಕಡಿಮೆ ಆಗ್ಬಿಡುತ್ತೆ. ಸೊ ಅವ್ರು ಡೆಸ್ಟ್ಗೆ ಹೋದ್ರೂ ಕೂಡ ಅದು ಅಫೆಕ್ಟ್ ಆಗದಿರಂಗೆ ನಮ್ಮ ಚಿಕಿತ್ಸೆ ನಾವು ನೋಡ್ಕೊಳ್ಬೇಕಾಗತ್ತೆ. ದಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಆಸ್ ಎ ಡಾಕ್ಟರ್ ಆಗಿ ನಾವು ಧೂಳಿಗೆ ಹೋಗ್ಬೇಡಿ, ಕೋಲ್ಡ್ಗೆ ಹೋಗ್ಬೇಡಿ, ಬೆಂಗಳೂರು ಬಿಟ್ಟು ಹೋಗಿ, ಹೊರಗಡೆ ಹೋಗಿ ಅಂತ ಖಂಡಿತ ನಾವು ಹೇಳಕ್ ಆಗೋದಿಲ್ಲ. ಮಕ್ಕಳುಗಳಿಗೆ ಎಕ್ಸ್ಪೆಷಲಿ ನಾವು ನೋಡುವಂಥದ್ದು, ಮಕ್ಕಳುಗಳಿಗೆ ಐಸ್ ಕ್ರೀಮ್ ಇಷ್ಟ, ಚಾಕ್ಲೇಟ್ಸ್ ಇಷ್ಟ. ಈ ಆಸ್ತಮಾ ಅಲರ್ಜಿಲಿ ನಾವು ತಗೋಬೇಡಿ ಅಂತ ಹೇಳ್ತೀವಿ. ಬಟ್ ಎಷ್ಟು ದಿನಗಳ ಕಾಲ ಅವ್ರು ತಗೊಳ್ಬಾರ್ದು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಖಂಡಿತ ಕರೆಕ್ಟ್ ಆದ ಚಿಕಿತ್ಸೆನ ಪಡ್ಕೊಂಡ್ರೆ ಎಲ್ಲಾ ತರದ ಮಕ್ಕಳು ಐಸ್ ಕ್ರೀಮ್ ತಿನ್ಬೋದು, ಚಾಕ್ಲೇಟ್ಸ್ ತಿನ್ಬೋದು, ಆದಷ್ಟು ಅದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ಲಿಮಿಟ್ಸ್ ಅಲ್ಲಿ ತಗೊಳ್ಳೋದಕ್ಕೆ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ. ಸೊ ಕರೆಕ್ಟ್ ಆದ ಟೈಮಲ್ಲಿ ತಗೊಳ್ತಾ ಬರಬೇಕಾಗತ್ತೆ. ಸೆಲ್ಫ್ ಮೆಡಿಕೇಶನ್ಸ್ ಆದಷ್ಟು ಕಡಿಮೆ ಮಾಡಿ, ಅವರಾಗೆ ಮಾತ್ರೆಗಳನ್ನ ತಗೊಳ್ಳುವಂಥದ್ದು, ತಕ್ಷಣಕ್ಕೆ ಶಮಿತ ಆಗುವಂತ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ಳುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಕ್ರಾನಿಕ್ ಆಗಿ ಅಂದ್ರೆ ದೀರ್ಘಕಾಲವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ರಿಲ್ಯಾಪ್ಸ್ ಆಗಿ ಬರ್ತಿದೆ ಅಂದ್ರೆ ಖಂಡಿತ ಕರೆಕ್ಟ್ ಆದ ಚಿಕಿತ್ಸೆ ಪಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಈ ಮೂಲಕ ತಿಳಿಸಬಹುದಾಗತ್ತೆ. ಎಸ್ ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನ್ನ ಮುಂದುವರ್ಸೋಣ. ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ತಿಳಿಸಿ. ನಮಸ್ತೆ ಮೇಡಮ್, ನನ್ನ ಹೆಸರು ರೇಣುಕಾ ಅಂತ. ರೇಣುಕಾ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿಮಾ. ಓಕೆ ಮೇಡಮ್. ನಮಸ್ತೆ ರೇಣುಕಾ ಅವರೇ, ಹೇಳಿಮಾ. ನಮಸ್ತೆ ಸರ್. ನನ್ ಮಗನ್ಗೆ ಒಂದ್ 6 months 7 months ಇಂದ ಬೆಳಗ್ಗೆ ಎದ್ರೆ ಸರ್ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಅಕ್ಷಿ ತುಂಬಾ, ಮತ್ತೆ ಕೆಮ್ಮು, ಗಂಟ್ಲೆ ಒಂಥರ ಕೆಮ್ಮು ಬಂದ್ಬಿಟ್ಟು ಒಂಥರ ಇದಾದಂಗೆ ಸೀನ್ತಾನೆ ಇರ್ತಾನೆ, ತಲೆ ನೋವು ಬರೋ ತರ. ಮತ್ತೆ ಇಂಗ್ಲಿಷ್ ಮೆಡಿಸಿನ್ ಎಷ್ಟು ತೋರ್ಸಿದ್ರು ಅವ್ನಿಗೆ ಅದ್ ತಗೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಒಂದು ವಾರ 15 ದಿವಸ ಮತ್ತೆ ಅದೇ ರಿಪೀಟ್. ಎಷ್ಟು ವಯಸ್ಸಮ್ಮ ನಿಮ್ಮ ಮಗನಿಗೆ? ಮಗನ್ಗೆ 20. ಓಕೆ ಮಾ. ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಮತ್ತೆ ರಿಪೀಟೆಡ್ ಆಗಿ ಥ್ರೋಟ್ ಇನ್ಫೆಕ್ಷನ್ಸ್ ಗೆ ಒಳಗಾಗ್ತಾ ಇದ್ದಾನೆ. ಸೊ ಯಾವಾಗ ರಿಪೀಟೆಡ್ ಆಗಿ ಥ್ರೋಟ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅಥವಾ ನೀರ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಥ್ರೋಟ್ ಇರಿಟೇಷನ್ ಬರುವಂತದ್ದು, ಅಥವಾ ಗಂಟ್ಲು ನೋವು ಬರುವಂತದ್ದು, ಅಥವಾ ಟಾನ್ಸಿಲ್ಸ್ ಇನ್ಫೆಕ್ಟ್ ಆಗುವಂತದ್ದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇಳ್ತಾ ಇದ್ದೀರಾ ಸ್ನೀಸಿಂಗ್ ಆಗುವಂತದ್ದು, ಅಲರ್ಜಿಕ್ ರೈನೈಟಿಸ್ ಲಕ್ಷಣಗಳಂತ ನಾವು ನೋಡಬಹುದಾಗುತ್ತೆ. ಸೊ ಈಗೇನ್ ಇಂಗ್ಲಿಷ್ ಮೆಡಿಸಿನ್ ಅಥವಾ ಆಲ್ಟರ್ನೇಟಿವ್ ಮೆಡಿಕೇಶನ್ಸ್ ನೀವು ಕೊಡಿಸ್ತಾ ಇದ್ದೀರಾ, ತಕ್ಷಣಕ್ಕೆ ಖಂಡಿತ ಕಡಿಮೆ ಆಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ. ಬಟ್ ಅದು ವಾಸಿ ಆಗೋದಿಕ್ಕೆ ಕರೆಕ್ಟ್ ಆದ ಚಿಕಿತ್ಸೆನ ಪಡ್ಕೊಳ್ಬೇಕಾಗತ್ತೆ.
ಇರುತ್ತೆ ಅಮ್ಮ. ಸಿ ಎವ್ರಿ ಸಿಸ್ಟಮ್ ಹ್ಯಾಸ್ ಇಟ್ಸ್ ಓನ್ ಸ್ಕೋಪ್ ಅಂಡ್ ಲಿಮಿಟೇಷನ್ಸ್. ಸಿ ಬರೀ ಮಾತ್ರೆಗಳನ್ನ ತಗೊಂಡು ವಾಸಿ ಮಾಡ್ಕೊಳ್ಳೋದಕ್ಕಿಂತ ಸೊ ಅದು ಬರ್ದಿರಂಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಮಿಯೋಪತಿಕ್ ಮಾತ್ರೆಗಳಲ್ಲಿ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ, ಅವರ ಆಂಟಿಬಾಡಿ ಸೆಲ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಜೊತೆಗೆ ಫ್ರೀಕ್ವೆನ್ಸಿ ಮತ್ತೆ ಅಟ್ಯಾಕ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬಿಸಿನೀರಲ್ಲಿ 3 ರಿಂದ 4 ಬಾರಿ ದಿನ ಮುಖ ತೊಳಿಬೇಕಾಗತ್ತೆ. ಸೊ ಏನೇ ಒಂದು ಕಫ ತುಂಬಿಕೊಳ್ತಾ ಇದೆ ಅಥವಾ ಸೈನಸ್ ಬ್ಲಾಕ್ ಆಗ್ತಿದೆ ಅಂತ ಅದು ಕಫ ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇದನ್ನ ಒಮ್ಮೆ ನೀವು ಮಾಡ್ತಾ ಬನ್ನಿ. ಸೊ ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಸೂಪ್ಸ್ ನ ಕೊಡ್ತಾ ಬನ್ನಿ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳನ್ನ ಕೂಡ ಸೇವನೆ ಮಾಡ್ತಾ ಬನ್ನಿ. ಗ್ರಾಜುಯಲಿ ನಿಮ್ಮ ಮಗುವಿನ ಲಕ್ಷಣಗಳು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ಒಂದು ಸರಿ ಅದು ಕಡಿಮೆ ಆಯ್ತು, ಒಂದು ಸರಿ ವಾಸಿ ಆಯ್ತು ಅಂದ್ರೆ ತಿರ್ಗಾ ರಿಪೀಟೆಡ್ ಆಗಿ ಬರೋದು ಬಹಳನೇ ಅದು ಕಡಿಮೆ. ಸೊ 99% ಯು ಕ್ಯಾನ್ ಗಿವ್ ದ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದಾಗತ್ತಮ್ಮ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮಾ. ನಿಮ್ಮ ಮಗನಿಗೆ ಇನ್ನು 20 ವರ್ಷ ಅಂತ ಹೇಳ್ತಿದ್ದೀರಾ ಅಲ್ವಾ? ಸೊ ಇನ್ನು ಚಿಕ್ಕ ಏಜ್ ಇದೆ, ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಸಮಸ್ಯೆ ಅನ್ನೋದು ಕ್ಯೂರ್ ಆಗುತ್ತೆ. ಸೊ ಡಿಲೇ ಮಾಡೋದಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಮಾ. ಥ್ಯಾಂಕ್ಸ್ ಕಾಲಿಂಗ್. ಸರ್, ಇನ್ನು ಈಗ ಸಾಕಷ್ಟು ಜನ ಕಾಲ್ ಮಾಡಿದ್ರು, ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾದ ಪ್ರಾಬ್ಲಮ್ ನ ಹೇಳ್ಕೊಳ್ತಾ ಇದ್ರು ಅಸ್ತಮಾ ಅಂಡ್ ಅಲರ್ಜಿ ಬಗ್ಗೆ. ಆಸ್ ಎ ಡಾಕ್ಟರ್ ಆಗಿ ನೀವು ಈಗ ಟ್ರೀಟ್ಮೆಂಟ್ ವೈಸ್ ಅಂತ ಹೇಳಿದಾಗ ಸಾಕಷ್ಟು ರೀತಿಯಾದ ಟ್ರೀಟ್ಮೆಂಟ್ ನಾವು ನೋಡಬಹುದು. ಆಸ್ ಎ ಡಾಕ್ಟರ್ ನೀವು ವೀಕ್ಷಕರಿಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಯಾಕೆ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಎಲ್ಲರಿಗೂ ತಮ್ಮ ತಮ್ಮ ಕಾಯಿಲೆಗಳು, ತಮ್ಮ ಸಮಸ್ಯೆಗಳು 100% ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಅದರ ಜೊತೆಗೆ ಆದಷ್ಟು ಬೇಗ ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಸೊ ಇದಕ್ಕೆ ಮೂಲವಾಗಿ ಸಮಸ್ಯೆ ಎಷ್ಟು ತೊಂದರೆ ಕೊಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ತುಂಬಾ ಜನ ನಮ್ಮಲ್ಲಿ ಬರ್ತಾರೆ, ಸರ್ ನನಗೆ ಇನ್ಹೇಲರ್ಸ್ಗಳನ್ನ ನಮಗೆ ಕೊಟ್ಟಿದ್ದಾರೆ, ಒಂದು 5 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀರಿ, ತಗೊಂಡಾಗ ಕಡಿಮೆ ಆಗ್ತಿತ್ತು, ಅಥವಾ 1-2 ವರ್ಷದಿಂದ ನಾನು ಡೈಲಿ 1 ಪಫ್ ತಗೊಳ್ತಿದ್ದೆ, ಈಗ ಡೈಲಿ ನಾನು 2 ಪಫ್ ತಗೊಳ್ತಾ ಇದ್ದೀನಿ, 3 ಪಫ್ ತಗೊಳ್ತಾ ಇದ್ದೀನಿ. ಇದರ ಡೋಸೇಜ್ ಜಾಸ್ತಿ ಆಗುತ್ತೆ ಹೊರತು ಕಾಯಿಲೆಯ ತೀವ್ರತೆ ಕಡಿಮೆ ಆಗೋದಿಲ್ಲ. ಸೊ ಕಾಯಿಲೆಯ ತೀವ್ರತೆ ಕಡಿಮೆ ಆಗೋದಕ್ಕೆ ಕರೆಕ್ಟ್ ಆದ ಹೋಮಿಯೋಪತಿಕ್ ಚಿಕಿತ್ಸೆನ ಪಡ್ಕೊಂಡ್ರೆ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ. ಡೋಸೇಜ್ಗಳು ನಾವು ಹೆಚ್ಚು ಮಾಡೋದಿಲ್ಲ, ಡೋಸೇಜ್ಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕಾಗುತ್ತೆ ದಿನೇ ದಿನ. ಸೊ ಅದಕ್ಕೆ ಹೋಮಿಯೋಪತಿಕ್ ಚಿಕಿತ್ಸೆನ ಅವ್ರು ತಗೊಳ್ಬೇಕು. ಯಾಕಂದ್ರೆ ಅವರ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ, ರೂಟ್ ಕಾಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಕಾಯಿಲೆ ಬರೋದಕ್ಕೆ ಒಂದು ಕಾರಣ ಅಂತ ನಾವು ತಿಳ್ಕೊಂಡಿರ್ತೀವಿ. ಆ ಕಾರಣನ ನಾವು ಬುಡದಿಂದ ಕಾಯಿಲೆಯಿಂದ ತೆಗೆದಾಗ ಸೊ ಅವರ ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ಲದೆ ಇರುವಂತ ಟ್ಯಾಬ್ಲೆಟ್ಸ್, ಸೊ ನಮ್ಮ ಟ್ರೀಟ್ಮೆಂಟ್ಸ್ ಅಥವಾ ಎನಿ ಟ್ಯಾಬ್ಲೆಟ್ಸ್ಗಳನ್ನ ನಾವು ತಗೋಬೇಕು ಅಂತ ಹೇಳಿದ್ರೆ ಅದರಿಂದ ವಾಸಿ ಆಗಬೇಕು, ಜೊತೆಗೆ ಬೇರೆ ಕಾಯಿಲೆಗಳನ್ನ ತರಿಸುವಂತ ಮಾತ್ರೆಗಳನ್ನ ತಗೋಬಾರ್ದು. ಸೊ ಹೋಮಿಯೋಪತಿಕ್ ಮಾತ್ರೆಗಳು ಇರೋ ಕಾಯಿಲೆನ ಕಡಿಮೆ ಮಾಡೋದ್ರ ಜೊತೆಗೆ ಬೇರೆ ತರದ ಸಮಸ್ಯೆಗಳನ್ನು ಬರೋದು ಇಲ್ಲದೆ ಇರಂಗೆ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಸೊ ಜೊತೆಗೆ ತುಂಬಾ ಒಳ್ಳೆ ಕ್ವಾಲಿಟಿ ಆಫ್ ಮೆಡಿಕೇಶನ್ಸ್ ಇರುತ್ತೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಕರೆಕ್ಟ್ ಆದ ಫಾಲೋ ಅಪ್ ಇಸ್ ವೆರಿ ಇಂಪಾರ್ಟೆಂಟ್. ಏನೋ ಒಂದು ವಾಸಿ ಆಯ್ತು ಅಂತ ಹೇಳಿ ತಕ್ಷಣಕ್ಕೆ ನಿಲ್ಲಿಸ್ಬಿಡುವಂಥದ್ದು, ನಾರ್ಮಲ್ ಆಗಿ ಕೆಲಸ ಮಾಡುವಂತ ಪ್ರಮೇಯ ಬರೋದಿಲ್ಲ. ಬಿಕಾಸ್ ಒಂದು ಸರಿ ಇದು ಇಂಪ್ರೂವ್ಮೆಂಟ್ಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನಿಷಿಯಲ್ ಹಂತದಲ್ಲೇ ಚಿಕಿತ್ಸೆನ ಪಡ್ಕೊಂಡ್ರೆ ಖಂಡಿತ ಆಸ್ಮಾ ಸ್ಟೇಜಸ್ಗೆ ಹೋಗೋದಿಲ್ಲ. ಸೊ ಈ ರೀತಿಯ ಒಂದು ಬೆಸ್ಟ್ ಟ್ರೀಟ್ಮೆಂಟ್ಸ್ ಅಥವಾ ಬೆಸ್ಟ್ ಅವ್ರಿಗೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಇರೋದಕ್ಕೆ ಈ ತರದ ಟ್ರೀಟ್ಮೆಂಟ್ಸ್ ಇರೋದ್ರಿಂದ ಸಜೆಸ್ಟ್ ಮಾಡ್ತಾ ಬರ್ಬೋದು ಅನ್ನೋದು ಹೇಳ್ಬೋದಾಗುತ್ತೆ. ಸರ್, ಇನ್ನು ಒಂದು ಟ್ರೀಟ್ಮೆಂಟ್ ವೈಸ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಈಗ ಒಂದು ಕಾರಣಗಳು ಅಂತ ಹೇಳೋದಾದ್ರೆ ನಾನಾ ಕಾರಣಗಳಿಗೆ ಒಂದು ಅಸ್ತಮಾ ಅಂಡ್ ಅಲರ್ಜಿ ಸಮಸ್ಯೆ ಬರೋದ್ರಿಂದ ಬರುವಂತಹ ಪೇಷಂಟ್ಗಳನ್ನ ನಮ್ಮ ವೈದ್ಯಶಾಲೆಯಲ್ಲಿ ಯಾವ ರೀತಿ ಡಯಾಗ್ನೋಸ್ ಮಾಡುವಂಥದ್ದು ಅಥವಾ ಕೌನ್ಸಿಲಿಂಗ್ ಮಾಡುವಂಥದ್ದು ಒಂದು ಟ್ರೀಟ್ಮೆಂಟ್ ವೈಸ್ ಅನ್ನೋವಾಗ ಯಾವ ರೀತಿಯಾಗಿರುತ್ತೆ? ಖಂಡಿತ ಪ್ರತಿಯೊಂದು ಕಾಯಿಲೆಗೂ ಅದರದ ಒಂದು ಡಯಾಗ್ನೋಸಿಸ್, ಅದರದ ಒಂದು ಇನ್ವೆಸ್ಟಿಗೇಷನ್ಸ್ ಅನ್ನೋದು ಖಂಡಿತ ಇರುತ್ತೆ. ಬಟ್ ಈ ಅಲರ್ಜಿ ಮತ್ತೆ ಆಸ್ತಮಾನ ನಾವು ಪೇಷಂಟ್ಸ್ ಲಕ್ಷಣದಲ್ಲಿ ಕೇಳ್ತಾನೆ ಗೊತ್ತಾಗ್ಬಿಡುತ್ತೆ ಈ ವ್ಯಕ್ತಿಗೆ ರೈನೈಟಿಸ್ ಲಕ್ಷಣ ಇದೆಯಾ ಅಥವಾ ಸೈನಸೈಟಿಸ್ ಲಕ್ಷಣಗಳಿದೆಯಾ ಅಥವಾ ಆಸ್ತಮಾ ಇಂದ ಬಳಲ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಆಸ್ ಅ ವೈದ್ಯರಾಗಿ. ಬಟ್ ಸರ್ಟೆನ್ ಇನ್ವೆಸ್ಟಿಗೇಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಆ ರೋಗ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ಇನ್ವೆಸ್ಟಿಗೇಷನ್ ಪರ್ಪಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾವು ಫಸ್ಟ್ ಆಫ್ ಆಲ್ ಬೇಸಿಕ್ ಟೆಸ್ಟ್ ಮಾಡಿಸುವಂಥದ್ದು ರಕ್ತ ಪರೀಕ್ಷೆನ ಮಾಡಿಸ್ತಾ ಬರ್ತೀವಿ. ರಕ್ತ ಪರೀಕ್ಷೆಯಲ್ಲಿ ಇಯೋಸೋನೋಫಿಲ್ಸ್ ಅಂತ ಹೇಳ್ತೀವಿ ಕಣಗಳು. ಸೊ ಅದು ಎಷ್ಟಿದೆ ಅಂತ ನಾವು ನೋಡ್ಬೇಕಾಗತ್ತೆ, 6 ಒಳಗಡೆ ಇರಬೇಕಾಗತ್ತೆ. ಸೊ ಅದು ಹೆಚ್ಚಿರುತ್ತೆ. ಮತ್ತೆ AEC ಅಂತ ಹೇಳಿ ಕರಿತೇವೆ, ಅಬ್ಸಲ್ಯೂಟ್ ಇಯೋಸೋನೋಫಿಲಿಕ್ ಕೌಂಟ್ ಅಂತ, ಅದು 40 ರಿಂದ 440 ಇರಬೇಕಾಗತ್ತೆ. ಆ ಕಣಗಳು ಎಷ್ಟೋ ಜನಕ್ಕೆ 600, 800, 1000 ಎಲ್ಲ ಹೋಗಿರುತ್ತೆ. ಅಂದ್ರೆ ಅಲರ್ಜಿಕ್ ಟೆಂಡೆನ್ಸಿ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ನಮ್ಮಲ್ಲಿ ಏನೇ ಒಂದು ಅಲರ್ಜಿ ಬರ್ತಾ ಇದೆ ಅಥವಾ ಅಲರ್ಜಿ ನಮ್ಗೆ ಎಂಟ್ರಿ ಆಗಿದೆ ಅಂದ್ರೆ ಬೇಗ ಅಕ್ಷಿ ಮೂಲಕ ಅದು ಹೊರಗಡೆ ಹಾಕೋದಕ್ಕೆ ನಮ್ಮ ದೇಹ ಅದು ಟ್ರೈ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದರಿಂದ ಕಣಗಳು ಹೆಚ್ಚಾಗುತ್ತೆ, ಅದರ ಶಕ್ತಿ, ಅದರ ಕೆಲಸ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಕಣಗಳ ಸಂಖ್ಯೆ ನಾವು ರಕ್ತದಲ್ಲಿ ಹೆಚ್ಚು ಕಂಡು ಬರ್ಬೋದಾಗತ್ತೆ.
ಇರಬೇಕಾಗತ್ತೆ. ಅದೇ ರೀತಿ IG ಅಂತ ಹೇಳಿ ಕರಿತೇವೆ, ಇಮ್ಯುನೋಗ್ಲೋಬುಲಿನ್ ಇಯೋಸಿನೋಫಿಲ್ಸ್ ಅಂತ, ಅದು 100 ಒಳಗಡೆ ಇರಬೇಕಾಗತ್ತೆ, ಅದು ಹೆಚ್ಚಿರುತ್ತೆ ಅಲರ್ಜಿಕ್ ಪೇಷಂಟ್ಸ್ ಅಲ್ಲಿ. ಮತ್ತೆ ಈ ಆಸ್ಮಾ ಪೇಷಂಟ್ಸ್ ಅಲ್ಲಿ ನಾವು ನೋಡುವಂಥದ್ದು ಅಥವಾ ಬ್ರಾಂಕೈಟಿಸ್ ಪೇಷಂಟ್ಸ್ ಅಲ್ಲಿ ನೋಡುವಂಥದ್ದು ಈ ಚೆಸ್ಟ್ ಎಕ್ಸ್ರೇನ ಮಾಡಿಸ್ತೀವಿ. ಎಕ್ಸ್ರೇ ನಾವು ರೇಡಿಯೋಗ್ರಫಿಕಲ್ ರಿಪೋರ್ಟ್ ನೋಡಿದಾಗ ತುಂಬಾ ವೈಟ್ ಶಾಡೋಸ್ ನಾವು ನೋಡ್ತಾ ಬರ್ಬೋದಾಗತ್ತೆ, ಅಲ್ಲಿ ಕಫ ತುಂಬಿಕೊಂಡಿರುವಂಥದ್ದು. ಅಥವಾ ಸೈನಸ್ ಇಂದ ಬಳಲ್ತಾ ಇರೋರಿಗೆ PNS ಎಕ್ಸ್ರೇ ಅಂತ ಹೇಳ್ತೀವಿ, ಪ್ಯಾರಾನೈಸಲ್ ಸೈನಸ್ ಎಕ್ಸ್ರೇ ಅಂತ, ಅಲ್ಲಿ ನಾವು ವೈಟ್ ಶಾಡೋಸ್ ನ ನೋಡುವಂಥದ್ದು. ಅಥವಾ ಇನ್ನೊಂದು ಸ್ಪೈರೋಮೆಟ್ರಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಸೊ ಅದನ್ನ ನಾವು ಪರೀಕ್ಷೆಗೆ ಮಾಡಿದಾಗ ಒಳಗಾದಾಗ ಸೊ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್, ಗಾಳಿ ಎಷ್ಟು ತಗೊಳ್ತೀವಿ ಎಷ್ಟು ಬಿಡ್ತೀವಿ ವ್ಯಾಲ್ಯೂಸ್ ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಆಗ ಲಂಗ್ ಕೆಪಾಸಿಟಿ ಎಷ್ಟಿದೆ, ಲಂಗ್ ಫಂಕ್ಷನ್ ಎಷ್ಟಾಗ್ತಾ ಇದೆ, ಸೊ ಲಂಗ್ಗೆ ಆಕ್ಸಿಜನ್ ಹೋಗ್ತಾ ಇದೆಯಾ ಇಲ್ವಾ, ಲಂಗ್ಸ್ ಎಷ್ಟು ಮಟ್ಟಿಗೆ ಶ್ವಾಸಕೋಶ ಕೆಲಸ ಮಾಡ್ತಿದೆ ಅನ್ನೋದು ನಮಗೆ ಈ ತರದ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಥವಾ ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಮೂಲಕ ನಮಗೆ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಸೊ ಆ ಟೆಸ್ಟ್ಗಳ ಮೂಲಕ ಎಷ್ಟು ದಿನಗಳ ಕಾಲ ತಗೊಳ್ಬೇಕು, ಎಷ್ಟರ ಮಟ್ಟಿಗೆ ಅದರಿಂದ ಅನುಭವಿಸ್ತಾ ಇದ್ದಾರೆ, ಸೊ ಎಷ್ಟು ವರ್ಷಗಳ ಕಾಲ ಟ್ರೀಟ್ಮೆಂಟ್ ಬೇಕು, ಎಷ್ಟರ ಮಟ್ಟಿಗೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋದು ಆ ಇನ್ವೆಸ್ಟಿಗೇಷನ್ಸ್ ಮೂಲಕ ನಾವು ಚಿಕಿತ್ಸೆ ಮೂಲಕ ಹೇಳ್ತಾ ಬರ್ಬೋದಾಗತ್ತೆ. ಸರ್, ಇನ್ನೊಂದು ಅಸ್ತಮಾ ಅಂಡ್ ಅಲರ್ಜಿಗೆ ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟ್ ವೈಸ್ ಅನ್ನೋದಿರುತ್ತೆ ಅನ್ನೋದನ್ನ ತಾವು ತಿಳಿಸ್ಕೊಡ್ತಾ ಇದ್ರಿ. ಒಂದು ಕಾಂಪ್ಲಿಕೇಶನ್ ಅಂತ ನೋಡೋದಾದ್ರೆ ಅಸ್ತಮಾ ಆಗಿರ್ಬೋದು ಅಥವಾ ಅಲರ್ಜಿ ಆಗಿರ್ಬೋದು, ಸೂಕ್ತವಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳದೇ ಇದ್ದಾಗ ಯಾವ ರೀತಿಯಾದ ತೊಂದರೆಗಳನ್ನ ನೋಡಬಹುದು? ಖಂಡಿತ. ಈಗ ನೆಗಡಿ ಸಾಮಾನ್ಯವಾಗಿ ನಾವು ನೆಗಡಿ ಎಲ್ಲರೂ ಒಂದಲ್ಲ ಒಂದು ಏಜ್ ಅಲ್ಲಿ ಒಂದಲ್ಲ ಒಂದು ಟೈಮ್ ಅಲ್ಲಿ ಅನುಭವಿಸಿರ್ತಾರೆ. ಸೊ ಜೊತೆಗೆ ಸ್ನೀಸಿಂಗ್ ಆಗಿರ್ಬೋದು ಅಥವಾ ತಲೆನೋವು ಆಗಿರ್ಬೋದು, ಇದೆಲ್ಲ ಸಾಮಾನ್ಯವಾಗಿ ಒಂದು ಸಮಸ್ಯೆನ ನಾವು ಆಸ್ ಎ ನಾರ್ಮಲ್ ಫೀವರ್ ಆಗಿ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಇದೇ ರೀತಿ ಒಂದು ಅಲರ್ಜಿನ ರಿಪೀಟೆಡ್ ಆಗಿ ಬರೋದನ್ನೇ ನಾವು ಈ ತರದ ಅಲರ್ಜಿಕ್ ಟೆಂಡೆನ್ಸಿ ಅಂತ ಹೇಳಿ ಕರಿಬಹುದು. ಸೊ ಎಷ್ಟೋ ಜನಕ್ಕೆ ಈ ಡಿಸೆಂಬರ್, ಜನವರಿ ಅಥವಾ ನವೆಂಬರ್ ಸೀಸನ್ ಬಂತು ಅಂದ್ರೆ ತುಂಬಾ ಅಲರ್ಜಿ ಆಸ್ಮಾ ಸ್ಟಾರ್ಟ್ ಆಗುವಂಥದ್ದು, ಅಥವಾ ದೀಪಾವಳಿ ಟೈಮಲ್ಲಿ ಪಟಾಕಿಗಳನ್ನ ಹೊಡಿತಾ ಇರ್ತಾರೆ. ಸೊ ಅದರಿಂದ ಆ ಡಸ್ಟ್ಗಳಿಂದ ಅಥವಾ ಆ ಸ್ಮೋಕಿನಿಂದ ಹೆಚ್ಚಾಗುವಂಥದ್ದು, ಭಯನೇ ಆಗುತ್ತೆ ಆ ತರದ ಮಂತ್ಗಳು ಬಂತು ಅಂತ ಹೇಳಿದ್ರೆ. ಸೊ ಈ ತರದ ವ್ಯಕ್ತಿಗಳು ರೆಸಿಸ್ಟೆನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಬಿಕಾಸ್ ಇಲ್ಲಾಂದ್ರೆ ಕಾಂಪ್ಲಿಕೇಶನ್ಸ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ನ್ಯೂಮೋನಿಯಾ ಅಂತ ಒಂದು ಕಂಡೀಷನ್ಸ್ ಬರುತ್ತೆ. ಸೊ ಇಟ್ ಇಸ್ ಅನ್ ಇನ್ಫ್ಲಮೇಷನ್ ಆಫ್ ದಿ ಲಂಗ್ಸ್ ಅಥವಾ ಇನ್ಫ್ಲಮೇಷನ್ ಆಫ್ ದ ಪ್ಲೂರಾ ಅಂತ ಹೇಳ್ತೀವಿ. ಎಷ್ಟೋ ಜನ ನ್ಯೂಮೋನಿಯಿಂದ ತೀರ್ಕೊಂಡಿದ್ದಾರೆ, ಡೆತ್ ಆಗಿದೆ. ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಅಥವಾ ರೆಸ್ಪಿರೇಟರಿ ಫೇಲ್ಯೂರ್ ಆಗ್ಬೋದು, ಲಂಗ್ ಫಂಕ್ಷನ್ ಏನಾಗ್ತಾ ಇರುತ್ತೆ ಅದು ನಿಂತೋಗ್ಬೋದು. ರೆಸ್ಪಿರೇಟರಿ ಫೇಲ್ಯೂರ್ ಇಂದ ಎಷ್ಟೋ ಜನ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅಥವಾ ಕನ್ಸಾಲಿಡೇಷನ್ ಆಫ್ ಲಂಗ್ಸ್ ಅಂತ ಹೇಳ್ತೀವಿ. ಸೊ ಆಸ್ತಮಾ ಹೆಚ್ಚಾಯ್ತು, ಬ್ರಾಂಕೈಟಿಸ್ ಹೆಚ್ಚಾಯ್ತು ಅಂದ್ರೆ ಲಂಗ್ಸ್ ಏನಿರುತ್ತೆ ಅದು ಶ್ರಿಂಕ್ ಆಗ್ತಾ ಹೋಗ್ತಾ ಇರುತ್ತೆ, ಕನ್ಸೋಲ್ ಆಗ್ತಾ ಹೋಗ್ತಾ ಇರುತ್ತೆ. ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ ಮೆಡಿಕಲ್. ಈ ರೀತಿಯ ಕಾಂಪ್ಲಿಕೇಶನ್ಸ್ ಆಗ್ತಾ ಬರ್ಬೋದು. ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ. ನಾನಾ ತರದ ಕಾಂಪ್ಲಿಕೇಶನ್ಸ್ ನಾವು ನೋಡ್ತಾ ಬರ್ಬೋದಾಗತ್ತೆ. ಅದರಲ್ಲೂ ಸಣ್ಣ ಮಕ್ಕಳು ತುಂಬಾ ಜನ ಈ ರೀತಿಯ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾರೆ. ಸೊ ಖಂಡಿತ ಕರೆಕ್ಟ್ ಆಗಿ ಎಚ್ಚೆತ್ಕೊಳ್ಳಿ. ಸೊ ಏನೇ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲ ವೈದ್ಯರು ಅವರ ಪೇಷಂಟ್ಸ್ಗಳ ಕಾಯಿಲೆಗಳು ವಾಸಿ ಮಾಡೋದಕ್ಕೆ ಔಷಧಿಗಳನ್ನ ಕೊಡುವಂಥದ್ದು, ಬಟ್ ನಿಮ್ಮ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ನಮ್ಮಲ್ಲಿ ಬರ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ, ನೋಡಿದ್ರೆ ಸಿಗರೇಟ್ ಸೇದುವಂಥದ್ದು, ತಂಬಾಕು ಸೇವನೆ ಮಾಡುವಂಥದ್ದು ಮಾಡ್ತಾರೆ. ಸೊ ಖಂಡಿತ ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಆ ಟ್ರೀಟ್ಮೆಂಟ್ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ ಅಷ್ಟೇ ಮಟ್ಟಿಗೆ ಅಷ್ಟೇ ಪ್ಯಾರಲಲ್ ಸಪೋರ್ಟಿವ್ ನಿಮ್ಮಿಂದ ಕೂಡ ಬೇಕಾಗುತ್ತೆ. ಸೊ ಅವ್ರ ಗುಣ ಆದ್ರೆ ಅವ್ರಿಗಿಂತ ನಾವು ಖುಷಿ ಪಡ್ತಾ ಹೋಗ್ತಾ ಇರ್ತೀವಿ. ಸೊ ಯಾವುದೇ ರೀತಿ ಇನಿಷಿಯಲ್ ಹಂತದಲ್ಲೇ ಚಿಕಿತ್ಸೆನ ಪಡ್ಕೊಂಡ್ರೆ ಮುಂದೆ ಬರೋ ಪರಿಣಾಮಕಾರದ ಕಂಡೀಷನ್ಸ್ ಆಗಿರ್ಬೋದು, ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ನಾವು ಅವಾಯ್ಡ್ ಮಾಡ್ತಾ ಬರ್ಬೋದು ಅನ್ನೋದು ಈ ಮೂಲಕ ಹೇಳ್ಬೋದು. ಸರ್, ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೇವೆ. ಸೊ ಹಾಗಾಗಿ ಇನ್ ಕೇಸ್ ಒಂದು ಅಸ್ತಮಾ ಅಲರ್ಜಿ ಇರುವಂತವ್ರು ಫರ್ದರ್ ಫ್ಯೂಚರ್ ಅಲ್ಲೂ ಕೂಡ ಅದು ಹೆಚ್ಚಿಗೆ ಆಗಬಾರ್ದು ಅನ್ನೋದಾದ್ರೆ ಟ್ರೀಟ್ಮೆಂಟ್ ಜೊತೆಗೆ ಯಾವ ರೀತಿಯಾದ ಒಂದು ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು? ಖಂಡಿತ. ಈಗ ನಮ್ಮ ಈ ರೀತಿಯ ಸಮಸ್ಯೆಗಳು ಇವತ್ತಿನ ದಿನಗಳಲ್ಲಿ ಹೆಚ್ಚಾಗೋದಕ್ಕೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದು ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಯಾಕಂದ್ರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರಗಳಾಗ್ತಾ ಇರುತ್ತೆ, ಮೆಟಬಾಲಿಸಮ್ ಅನ್ನೋದಿರುತ್ತೆ, ರೆಸಿಸ್ಟೆನ್ಸ್ ಅನ್ನೋದಿರುತ್ತೆ. ಇದು ಏಜ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಇರುತ್ತೆ, ಮೈಟೋಕಾಂಡ್ರಿಯಕ್ ಸೆಲ್ಸ್ ಅಂತ ಇರುತ್ತೆ. ಇದು ಕರೆಕ್ಟ್ ಆಗಿ ಟೈಮಲ್ಲಿ ಹಸು ಉಂಟು ಮಾಡುವಂಥದ್ದು, ಕರೆಕ್ಟ್ ಆದ ಟೈಮಲ್ಲಿ ನಿದ್ದೆ ಮಾಡುವಂತ ಕ್ಲೂಗಳು ಕೊಡ್ತಾ ಹೋಗ್ತಾ ಇರುತ್ತೆ ಬಯೋಲಾಜಿಕಲ್ ಕ್ಲಾಕ್. ಅದಕ್ಕೆ ಆಪೋಸಿಟ್ ಆಗಿ ನಾವು ಹೋಗ್ತಾ ಹೋಯ್ತು ಅಂತ ಹೇಳಿದ್ರೆ ಈ ರೀತಿಯ ಇಂಬ್ಯಾಲೆನ್ಸ್ ಬಾಡಿಲಿ ಆಗುವಂಥದ್ದು, ಆಗ ಮೆಟಬಾಲಿಸಮ್ ಅಲ್ಲಿ ಕಡಿಮೆ ಆಗುವಂಥದ್ದು, ಆಗ ದೇಹದಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಕಡಿಮೆ ಆಗುವಂಥದ್ದು. ಎಷ್ಟೋ ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ನಾವು ಈ ತರದ ಸಮಸ್ಯೆಗಳನ್ನ ಯಾಕೆ ಕಾಣ್ತೀವಿ ಅಂದ್ರೆ ನೈಟ್ ಶಿಫ್ಟ್ಸ್ ಇರುತ್ತೆ, ರಾತ್ರಿ ಎಲ್ಲ ಎದ್ದು ಕೆಲಸ ಮಾಡ್ತಾರೆ, ಬೆಳಗ್ಗೆ ಬಂದು ಮನೆಯಲ್ಲಿ ನಿದ್ದೆ ಮಾಡ್ತಾರೆ. ಸೊ ಯಾವಾಗ ಈ ರೀತಿ ಇಂಬ್ಯಾಲೆನ್ಸ್ ತುಂಬಾ ವರ್ಷಗಳ ಕಾಲ, ತುಂಬಾ ತಿಂಗಳ ಕಾಲ ಮಾಡಿದಾಗ ಖಂಡಿತ ನಮ್ಮ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಮತ್ತೆ ನೌ ವೇಡೇಸ್ ವಿ ಆರ್ ಗೋಯಿಂಗ್ ಫಾರ್ ಎ ಟೇಸ್ಟಿ ಫುಡ್. ಅಂದ್ರೆ ನಾಲ್ಗೆಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಸೇವನೆ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಫಾರ್ ಎ ಫಾಸ್ಟ್ ಫುಡ್.
ಫಾಸ್ಟ್ ಜನರೇಷನ್, ಫಾಸ್ಟ್ ಲೈಫಲ್ಲಿ ಇದ್ದೀವಿ. ಸೊ ದೇಹಕ್ಕೆ ಏನು ಬೇಕೋ ಅದನ್ನ ನಾವು ಸೇವನೆ ಮಾಡ್ತಾ ಇಲ್ಲ, ವಿಟಮಿನ್ಸ್ನ ಸೇವನೆ ಮಾಡ್ತಾ ಇಲ್ಲ, ಪ್ರೋಟೀನ್ಸ್ನ ಸೇವನೆ ಮಾಡ್ತಾ ಇಲ್ಲ. ಸೊ ದೇಹಕ್ಕೆ ಏನು ಬೇಕೋ ಆ ಥರದ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ನಮ್ಮ ದೇಹ ಸೂಕ್ಷ್ಮ ಆಗ್ತಾ ಇದೆ. ಸೊ ಒಂದರಿಂದ ಒಂದು ಕಾಯಿಲೆಗಳು ಬರ್ತಾ ಇದೆ. ಒಂದೇ ವ್ಯಕ್ತಿಲಿ ಒಂದೇ ಕಾಯಿಲೆ ಬರಬೇಕು ಅಂತಿಲ್ಲ. ಸೊ ನಾನಾ ಥರದ ಕಾಯಿಲೆಗಳಿಂದ ಒಂದು ವ್ಯಕ್ತಿ ಅನುಭವಿಸ್ಬೋದಾಗತ್ತೆ. ನಾನಾ ಥರದ ಚಿಕಿತ್ಸೆಗಳು ಇವತ್ತಿನ ದಿನಗಳಲ್ಲಿ ಊಟಕ್ಕಿಂತ ಹೆಚ್ಚು ಟ್ಯಾಬ್ಲೆಟ್ಸ್ಗಳನ್ನೇ ತಗೊಳ್ತಾರೆ ಜನ. ಸೊ ಆದಷ್ಟು ಟ್ಯಾಬ್ಲೆಟ್ಸ್ ತಗೊಳ್ದೇ ಇರುವಂತ ವ್ಯಕ್ತಿ ಅಥವಾ ಇಲ್ಲದೇ ಇರುವಂತ ವ್ಯಕ್ತಿನೇ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಹೋಗ್ಬೋದಾಗತ್ತೆ. ನಾವು ತುಂಬಾ ವರ್ಷಗಳ ಕಾಲ ಚಿಕಿತ್ಸೆನ ಕೊಡಕ್ ಆಗೋದಿಲ್ಲ. ಸೊ ಅವರ ರೆಸಿಸ್ಟೆನ್ಸ್ ಪವರ್ ಇಂಪ್ರೂವ್ಮೆಂಟ್ ಆಗಬೇಕು, ಅವರ ದೇಹದಲ್ಲೇ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಈ ತರದ ಪೇಷಂಟ್ಸ್ಗೆ ನಾವು ಔಷಧಿಗಳನ್ನ ಕರೆಕ್ಟ್ ಆಗಿ ಕೊಟ್ಟಾಗ ಖಂಡಿತ ಏನ್ ಇನ್ಹೇಲರ್ಸ್ಗಳನ್ನ ತಗೊಳ್ತಾ ಇರ್ತಾರೆ, ಏನ್ ಅಡಿಕ್ಷನ್ಗೆ ಟ್ಯಾಬ್ಲೆಟ್ಸ್ ಅಡಿಕ್ಟ್ ಆಗಿರ್ತಾರೆ, ಸೊ ಅದರ ಡೋಸೇಜ್ನ ಟ್ಯಾಪರ್ ಡೌನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ವ್ಯಕ್ತಿ ಒಂದು ಟ್ಯಾಬ್ಲೆಟ್ಗೆ ಅಡಿಕ್ಷನ್ ಆಗದಿರಂಗೆ ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಅವರ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ಜೊತೆಗೆ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ಈ ತರದ ಒಂದು ಬೆಸ್ಟ್ ಆಪ್ಷನ್ಸ್ ಇರೋದ್ರಿಂದ ಸೊ ಆದಷ್ಟು ಒಂದು ಆಪ್ಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆದ ಟೈಮಲ್ಲಿ ತಗೊಳ್ತಾ ಬನ್ನಿ ಚಿಕಿತ್ಸೆ. ಸೊ ಎಲ್ಲ ತರದ ಕಾಂಪ್ಲಿಕೇಶನ್ಸ್ ಆದ್ಮೇಲೆ ನಂಗೆ ವಾಸಿ ಮಾಡ್ಕೊಡಿ ಅಂತ ಹೇಳಿದ್ರೆ ನಮಗೂ ಕೂಡ ಕಷ್ಟ ಆಗ್ತಾ ಹೋಗ್ತಾ ಇರತ್ತೆ. ಸೊ ಆದಷ್ಟು ಇನಿಷಿಯಲ್ ಹಂತದಲ್ಲೇ ಬನ್ನಿ, ಕರೆಕ್ಟ್ ಆದ ಚಿಕಿತ್ಸೆನ ಪಡ್ಕೊಳ್ಳಿ. ಖಂಡಿತ ಮ್ಯಾಕ್ಸಿಮಮ್ ಬೆನಿಫಿಟ್ ನೀವು ಖಂಡಿತ ಟ್ರೀಟ್ಮೆಂಟ್ಸ್ಗಳಿಂದ ಪಡ್ಕೊಳ್ಬಹುದು ಅನ್ನೋದು ಹೇಳ್ಬೋದಾಗತ್ತೆ. ಎಸ್ ಸರ್, ಅಂದ್ರೆ ಸಾಕಷ್ಟು ಜನ ವೀಕ್ಷಕರಲ್ಲಿ ಇರುವಂತಹ ಒಂದು ಕನ್ಫ್ಯೂಷನ್ ಏನಂದ್ರೆ ಅಸ್ತಮಾ ಬೇರೆ, ಅಲರ್ಜಿ ಬೇರೆ ಅನ್ನುವಂಥದ್ದು. ಇಲ್ಲಿ ಅಸ್ತಮಾ ಅನ್ನುವಂಥದ್ದು ಬೇರೆ ಒಂದು ಪ್ರಾಬ್ಲಮ್, ಅಥವಾ ಅಲರ್ಜಿಯಿಂದನೇ ಅಸ್ತಮಾ ಬರುತ್ತಾ, ಅಥವಾ ಅಲರ್ಜಿ ಇಲ್ಲದೇನೂ ಕೂಡ ಅಸ್ತಮಾ ಸಮಸ್ಯೆಯನ್ನ ನೋಡಬಹುದಾ? ಖಂಡಿತ ಎಲ್ಲಾ ತರದ ಪೇಷಂಟ್ಸ್ ನಾವು ನೋಡಬಹುದು ಸರ್. ತುಂಬಾ ವರ್ಷಗಳ ಕಾಲ ನಾನು ಈ ಸ್ಕಿನ್ ಅಲರ್ಜಿ ಮತ್ತೆ ಅಥವಾ ಈ ತರದ ಒಂದು ರೈನೈಟಿಸ್ ಅಲರ್ಜಿಯಿಂದ ಬಳಲ್ತಾ ಇದ್ದೆ ಡಾಕ್ಟರ್. ಈಗ ನನ್ಗೇನೋ ಅದು ತೊಂದರೆ ಕಂಡು ಬರ್ತಾ ಇಲ್ಲ. ಸೊ ಈಗ ನನಗೆ ಆಸ್ತಮಾ ಕಂಡು ಬರ್ತಿದೆ. ಸೊ ಎಲ್ಲೋ ಒಂದ್ ಕಡೆ ಅದು ಸಪ್ರೇಷನ್ ಅಂತ ಹೇಳ್ತೀವಿ. ಹೋಮಿಯೋಪತಿಲಿ ಒಂದು ಪದನ ನಾವು ಯೂಸ್ ಮಾಡ್ತೀವಿ, ಸಪ್ರೇಷನ್ ಅಂತ. ಎಸ್ಪೆಷಲಿ ಸ್ಕಿನ್ ಅಲರ್ಜಿಯಿಂದ ಬಳಲ್ತಾ ಇರ್ತಾರೆ, ಏನೋ ಒಂದು ಆಯಿಂಟ್ಮೆಂಟ್ ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ. ಸೊ ಸ್ಕಿನ್ ಅಲರ್ಜಿ ಅದು ಸಪ್ರೆಸ್ ಆಗಿ ಏನಾಗುತ್ತೆ, ಲಂಗ್ಸ್ಗೆ ಎಫೆಕ್ಟ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಇದರಿಂದ ನಾನಾ ತರದ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರತ್ತೆ. ಸೊ ಅಪ್ಪರ್ ಇನ್ಫೆಕ್ಷನ್ ಇಸ್ ಬೆಟರ್ ದನ್ ಲೋವರ್ ಇನ್ಫೆಕ್ಷನ್. ಸೊ ಯಾರು ಅಲರ್ಜಿಯಿಂದ ಬಳಲ್ತಾ ಇದ್ದೀರಾ, ನೆಗಡಿ ಕೆಮ್ಮಿಂದ ಬಳಲ್ತಾ ಇದ್ದೀರಾ, ಸೊ ಇದು ಬಹಳನೇ ಬೆಟರ್ ಕಂಪೇರ್ಡ್ ಟು ಆಸ್ತಮಾ. ಸೊ ಯಾಕಂದ್ರೆ ಅದು ಲೋವರ್ ಇನ್ಫೆಕ್ಷನ್ಸ್ಗೆ ಹೋದಾಗ ತುಂಬಾ ಡೀಪ್ ಆಗಿ ಎಫೆಕ್ಟ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಕಾಯಿಲೆಗಳು ಟ್ರೀಟ್ಮೆಂಟ್ ತಗೊಂಡು ಕಾಯಿಲೆನ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದನ್ನ ನೀವು ಕಡಿಮೆ ಮಾಡ್ತಾ ಬನ್ನಿ. ಸೊ ಹೋಮಿಯೋಪತಿಕ್ ಚಿಕಿತ್ಸೆಯಿಂದ ಏನಾಗುತ್ತೆ ಅಂದ್ರೆ ಇರೋ ಅಲರ್ಜಿ ಟೆಂಡೆನ್ಸಿ ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಸೊ ಜೊತೆಗೆ ಆಸ್ತಮಕ್ಕೆ ಹೋಗೋದನ್ನ ನಾವು ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ನಾನು ಹೇಳಿದೆ, ಕ್ವಾಲಿಟಿ ಆಫ್ ಲೈಫ್ ನ ಇಂಪ್ರೂವ್ಮೆಂಟ್ ಮಾಡಬಹುದು, ಸಿವಿಯರಿಟಿ ಆಫ್ ಅಟ್ಯಾಕ್ ನ ಇಂಪ್ರೂವ್ಮೆಂಟ್ ಮಾಡಬಹುದು. ನಮ್ಮಲ್ಲಿ ಏನ್ ಕಣಗಳಿದಾವೆ, ಆಂಟಿಬಾಡಿಕ್ ಸೆಲ್ಸ್ ದೇವ್ರು ಮಾಡಿರುವಂತದ್ದು, ಸೊ ಅದು ಕರೆಕ್ಟ್ ಆಗಿ ಸ್ಟಿಮ್ಯುಲೇಟ್ ಮಾಡೋದಕ್ಕೆ, ಅದು ಕರೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಮಾತ್ರೆಗಳು ಸಹಾಯ ಮಾಡೋದ್ರಿಂದ ಖಂಡಿತ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಇಲ್ದಿರಾ, ಇನ್ಹೇಲರ್ಸ್ ಇಲ್ದಿರಾ ಇದು ವಾಸಿ ಮಾಡೋದಕ್ಕೆ ಖಂಡಿತ ಸೊಲ್ಯೂಷನ್ ಕೊಡಬಹುದಾಗತ್ತೆ. ತುಂಬಾ ಒಳ್ಳೆ ರಿಸಲ್ಟ್ಸ್ ಕೂಡ ಖಂಡಿತ ನಮ್ಮಲ್ಲಿದೆ ಅನ್ನೋದು ಹೇಳ್ಬೋದಾಗತ್ತೆ. ಎಸ್ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಸ್ತಮಾ ಅಂಡ್ ಅಲರ್ಜಿ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ಲಿರುವಂತಹ ಪ್ಲೇಸ್ ನಲ್ಲಿ ಬಂದು ಮಾತನಾಡೋದಕ್ಕೆ ಟ್ರೈ ಮಾಡಿ. ಇವತ್ತೇನೊಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀವಿ, ಅಸ್ತಮಾ ಅಂಡ್ ಅಲರ್ಜಿ ಅನ್ನುವಂಥದ್ದು. ಈ ನಾಟ್ ಓನ್ಲಿ ಅಸ್ತಮಾ ಅಂಡ್ ಅಲರ್ಜಿ, ಎನಿ ಪ್ರಾಬ್ಲಮ್ ನ ನೀವು ಹೆಲ್ತ್ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿ ಒಂದು ಸಮಸ್ಯೆಯನ್ನ ನೀವೇನಾದ್ರೂ ಫೇಸ್ ಮಾಡ್ತಿದ್ರೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಸಮಸ್ಯೆ ಅನ್ನೋದು ಇನಿಷಿಯಲ್ ಸ್ಟೇಜ್, ಒಂದು ಪ್ರಥಮ ಹಂತದಲ್ಲಿರುವಾಗಲೇ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದು ತುಂಬಾ ಉತ್ತಮ ಆಗಿರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ತದನಂತರ ನೀವು ಭೇಟಿ ಕೊಟ್ಟಾಗ ನಿಮ್ಮ ಒಂದು ಸಮಸ್ಯೆ ಯಾವ ಹಂತದಲ್ಲಿದೆ, ಯಾವ ರೀತಿಯಾದ ಟ್ರೀಟ್ಮೆಂಟ್ ನಿಮಗೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೋಬಹುದು. ಸರ್, ಇನ್ನು ಒಂದು ವೀಕ್ಷಕರಿಗೆ ಕೊನೆಯದಾಗಿ ಅಸ್ತಮಾ ಅಂಡ್ ಅಲರ್ಜಿ ಪೇಷಂಟ್ ಗಳಿಗೆ ಏನನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಅಸ್ತಮಾ ಅಲರ್ಜಿ ಖಂಡಿತ ಯಾವುದೇ ರೀತಿ ತೊಂದರೆ ಕೊಡಬಹುದು. ಬಟ್ ಅದು ಕೊಡೋಕ್ಕಿಂತ ಮುಂಚೆ ನೀವು ಚಿಕಿತ್ಸೆನ ಪಡ್ಕೊಂಡ್ರೆ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಸೆಲ್ಫ್ ಮೆಡಿಕೇಶನ್ಸ್ ನ ಆದಷ್ಟು ಕಡಿಮೆ ಮಾಡಿ. ನೆಗಡಿ ಬಂತು ನೆಗಡಿ ಟ್ಯಾಬ್ಲೆಟ್ಸ್ ತಗೊಳ್ಳುವಂಥದ್ದು, ಕೆಮ್ಮು ಬಂತು ಕೆಮ್ಮು ಟ್ಯಾಬ್ಲೆಟ್ಸ್ ತಗೊಳ್ಳುವಂಥದ್ದು. ಸೊ ಎಷ್ಟೋ ಜನ ಈ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ನ ತಗೊಳ್ತಾರೆ, ತಗೊಂಡಾಗ ಆರಾಮಾಗ್ತಾ ಹೋಗ್ತಾ ಇರ್ತಾರೆ, ಪದೇ ಪದೇ ರಿಲ್ಯಾಪ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನ ಆದಷ್ಟು ಕಡಿಮೆ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಹೋಮಿಯೋಪತಿಕ್ ಚಿಕಿತ್ಸೆ ತಗೊಳ್ಳೋದ್ರಿಂದ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಸೊ ಯಾವುದೇ ರೀತಿ ಸಮಸ್ಯೆ ರಿಪೀಟೆಡ್ ಅಟ್ಯಾಕ್ಸ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ಆದಷ್ಟು ವಾಕಿಂಗ್ ಮಾಡಿ. ಸೊ ಇವತ್ತಿನ ದಿನಗಳಲ್ಲಿ ಮೆಂಟಲ್ ಪ್ರೆಷರ್ಸ್ ಮತ್ತೆ ಮೆಂಟಲ್ ಟೆನ್ಷನ್ಸ್, ಮಾನಸಿಕ ಒತ್ತಡ ಪ್ರತಿಯೊಬ್ಬರಿಗೂ ಇದೆ. ಎಲ್ಲೋ ಒಂದ್ ಕಡೆ ಆ ಮೆಂಟಲ್ ಟೆನ್ಷನ್ಸ್ ಮತ್ತೆ ಒತ್ತಡ ನಮ್ಮ ದೇಹದ ರೆಸಿಸ್ಟೆನ್ಸ್ ನ ವೀಕ್ ಮಾಡ್ತಾ ಇದೆ. ಮೆಂಟಲ್ ಪ್ರೆಷರ್ಸ್ ನ, ಎಮೋಷನಲ್ ಥಿಂಗ್ಸ್ ನ ನಮಗೆ ವೀಕ್ ಮಾಡ್ತಾ ಇದೆ.
ಸೊ ಅದರಿಂದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ನಂಬಿಕೆ ಇಟ್ಕೊಳ್ಳಿ, ಪಾಸಿಟಿವಿಟಿ ಇರಿ. ಏನೇ ಒಂದು ಸಮಸ್ಯೆ ಆಯಿತು ಅಂದರೆ ನಾನು ಔಷಧಿ ತಗೋತಾ ಇದ್ದೀನಿ, ನಾನು ಆರಾಮಾಗ್ತೀನಿ ಅನ್ನೋದು ಪಾಸಿಟಿವಿಟಿ ಇರಲಿ. ಸೊ ಜೊತೆಗೆ ವೈದ್ಯರು ಏನು ಹೇಳ್ತಾರೆ ಅದನ್ನು ಚಾಚೂ ತಪ್ಪದೆ ನೀವು ಮನೆಯಲ್ಲಿ ಮಾಡ್ತಾ ಬಂತು ಅಂದರೆ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಮತ್ತು ಏನೇ ಒಂದು ತೊಂದರೆ ಆಯಿತು ಅಂತ ಕೂಡ ಅದು ಬೇಗ ವಾಸಿಯಾಗೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಮುಂದೆ ಬರದೇ ಇರೋಂಗೂ ಕೂಡ ತೊಂದರೆ ರಿಲ್ಯಾಪ್ಸ್ ಆಗದೇ ಇರೋಂಗೂ ಕೂಡ ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಅಸ್ತಮಾ ಅಂಡ್ ಅಲರ್ಜಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಒಂದು ಟ್ರೀಟ್ಮೆಂಟ್ ಜೊತೆಗೆ ಒಂದು ಪೇಷಂಟ್ಗೆ ಪಾಸಿಟಿವಿಟಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಸ್ತಮಾ ಅಂಡ್ ಅಲರ್ಜಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಒಂದು ಟ್ರೀಟ್ಮೆಂಟ್ ವೈಸ್ ಆಗಿರ್ಬೋದು, ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನೋದು ಯಾವ ರೀತಿಯಾಗಿರುತ್ತೆ, ಇನ್ ಕೇಸ್ ಸೂಕ್ತವಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳದೇ ಇರುವಾಗ ಒಂದು ಕಾಂಪ್ಲಿಕೇಶನ್ ಲೆವೆಲ್ ಅನ್ನೋದು ಯಾವ ರೀತಿಯಾಗಿರುತ್ತೆ, ಒಂದು ಮ್ಯಾನೇಜ್ಮೆಂಟ್ ಅನ್ನೋದನ್ನ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ರೆ ನಮ್ಮ ವೈದ್ಯ ಶಾಲೆಯಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಶಾಖೆ, ಇವನ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ಸಾಕಷ್ಟು ಕಡೆ, ದಾವಣಗೆರೆ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಅಥವಾ ಹಾಸನ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಹೀಗೆ ಸಾಕಷ್ಟು ಕಡೆ ನಮ್ಮ ವೈದ್ಯಶಾಲಾ ಶಾಖೆ ಇರೋದ್ರಿಂದ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ತೆ.